ಮತಗಳ್ಳತನದ ಆರೋಪ ಫೈಟ್ ಜೋರಾಗಿ ನಡೀತಾ ಇದೆ. ಈಗ ಕೈಗೆ ಜೋಡೆತ್ತು ನಾಯಕರು ಸವಾಲ್ ಮೇಲೆ ಸವಾಲು ಹಾಕ್ತಾ ಇದ್ದಾರೆ. ಇನ್ನು ಚುನಾವಣಾ ಆಯೋಗ ಕೂಡ ಕಾಂಗ್ರೆಸ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದೆ, ಸ್ಪಷ್ಟನೆಗಳನ್ನು ಕೂಡ ಕೊಟ್ಟಿದೆ. ರಾಹುಲ್ ಗಾಂಧಿಯವರು ಬಂದರು, ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದರು. ಕಾಂಗ್ರೆಸ್ ಅಂದರೆ ಕರ್ನಾಟಕದಿಂದಲೇ ಒಂದು ರೀತಿ ರಣಕಹಳೆಯನ್ನು ಮೊಳಗಿಸಿದರು. ಚುನಾವಣಾ ಆಯೋಗ ಮತ್ತು ಕೇಂದ್ರ ಬಿಜೆಪಿ ಇದರ ಕುಮ್ಮಕ್ಕಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಈಗ ನಿಜಕ್ಕೂ ಮತಗಳ್ಳತನ ಆಗಿದೆಯಾ ಅನ್ನೋದನ್ನು ನಾವು ಪರಾಮರ್ಶೆ ಮಾಡ್ತಾ ಹೋದರೆ ಕೆಲವೊಂದಿಷ್ಟು ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಏನು ರಿಯಾಲಿಟಿ ಚೆಕ್ಕನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ರಾಹುಲ್ ಗಾಂಧಿಯವರ ಆರೋಪ ಸುಳ್ಳು ಅನ್ನೋದು ಪತ್ತೆಯಾಗುತ್ತಾ ಇದೆ. ಮಾಧ್ಯಮದವರು ಕೂಡ ಹೋಗಿ ಅಲ್ಲಿ ಮಾತನಾಡಿಸಿ ಬಂದಂತಹ ಸಂದರ್ಭದಲ್ಲಿ ರಿಯಾಲಿಟಿ ಗೊತ್ತಾಗುತ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ನಾಯಕರು ಮಾಡ್ತಿರುವಂಥ ಆರೋಪ ಸತ್ಯಕ್ಕೆ ದೂರವಾದದ್ದ? ಯಾವ ದಾಖಲೆ ಇಟ್ಕೊಂಡು ರಾಹುಲ್ ಗಾಂಧಿಯವರು ಈ ರೀತಿ ಆರೋಪಗಳನ್ನು ಮಾಡಿದರು? ಅದರ ಜೊತೆಗೆ ಈಗ ಈ ಚುನಾವಣಾ ಆಯುಕ್ತರು ಏನಿದ್ದಾರೆ, ಕೇಂದ್ರ ಚುನಾವಣಾ ಆಯುಕ್ತರು ಅಥವಾ ಮುಖ್ಯ ಆಯುಕ್ತರು, ಅವ್ರನ್ನ ನೇಮಕ ಮಾಡುವಂಥ ಪ್ರಕ್ರಿಯೆ ನಿಜಕ್ಕೂ ಪಾರದರ್ಶಕವಾಗಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಎಳೆತರ್ತಾ ಇದ್ದಾರೆ, ಅಂಬೇಡ್ಕರ್ ಅವರ ಹೆಸರು ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನವ್ರದ್ದು ಒಂದೇ ವಾದ, ಅಕ್ರಮ ಇಲ್ಲಿ ಆಗಿದೆ, ಮತಗಳ್ಳತನ ಆಗಿದೆ, ಹಾಗಾಗಿನೇ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿದ್ದು ಅಂತ ಹೇಳಿ ಪದೇ ಪದೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಪರ ವಿರೋಧ ಚರ್ಚೆಗಳಂತೂ ಕೂಡ ನಡೀತಾ ಇದೆ. ಕೆಲವು ಗೊಂದಲಗಳು ಕೂಡ ಖಂಡಿತವಾಗಿ ಈಗ ಸಾರ್ವಜನಿಕರಲ್ಲಿ ಉಂಟಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ನಂದನ್ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಿಜೆಪಿ ವಕ್ತಾರರಾಗಿರುವಂಥ ಉತ್ಕರ್ಷ್ ಅವರಿದ್ದಾರೆ. ಉತ್ಕರ್ಷ್ ಅವರೇ, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಕಶ್ಯಪ್ ಸರ್, ಈಗ ನಾವು ನಿನ್ನೆ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಚುನಾವಣಾ ಆಯೋಗದವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವೂ ಕೂಡ ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಚುನಾವಣೆಗಳು ನಡೆದಿದೆ ಅಂಥೇಳಿ. ನಿಮ್ಮ ಹತ್ರ ಏನು ದಾಖಲೆಗಳಿದೆ ತೆಗೆದುಕೊಂಡು ಬನ್ನಿ, ನಾವು ಅದನ್ನು ಪರಾಮರ್ಶೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಂದರೆ ಏನು ಕೊಡೋಕೆ ರೆಡಿ ಇಲ್ಲ ಕಾಂಗ್ರೆಸ್ನವರು, ಬರೀ ಆರೋಪಕ್ಕಷ್ಟೇ ಸೀಮಿತನ ನೀವು ಅಂತ. ನೋಡಿ, ಮಾಧ್ಯಮದ ಮುಂದೆ ಮಾಧ್ಯಮಕ್ಕೆ ನಾವು ECI ಡೇಟಾ, ಎಲೆಕ್ಷನ್ ಕಮಿಷನ್ ಡೇಟಾನೇ ಪ್ರೆಸೆಂಟ್ ಮಾಡಿದ್ದೀನಿ. ನಿಮಗೂ ಕೂಡ ಒಂದು ಡೇಟಾ ಪ್ರೆಸೆಂಟ್ ಮಾಡ್ತೀನಿ. ಓಕೆ. ಓಂ ಪ್ರಕಾಶ್ ಬಾರೆ 62 ವರ್ಷ, ಅವರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸೌತ್, ಪಾರ್ಟ್ ನಂಬರ್ 120, ಸೀರಿಯಲ್ ನಂಬರ್ 645. ಅವರ EPI ಕಾರ್ಡ್ ಎಂಡಿಂಗ್ ವಿತ್ 8128. ಅದೇ ಮನುಷ್ಯ ಓಂ ಪ್ರಕಾಶ್ ಅವರು ಗೋವಿಂದರಾಜ್ ನಗರದಲ್ಲೂ ಇದ್ದಾರೆ, ಬೆಂಗಳೂರು ಸೌತ್ ಲೋಕಸಭಾದಲ್ಲೂ ಇದ್ದಾರೆ, ಬೆಂಗಳೂರು ಸೆಂಟ್ರಲ್ ಲೋಕಸಭಾದಲ್ಲೂ ಇದ್ದಾರೆ, ಮಾದೇವಪುರ. 682 ಎಂಡಿಂಗ್ ವಿತ್ EPI ಕಾರ್ಡ್ ನಂಬರು ಬೆಂಗಳೂರು ಸೆಂಟ್ರಲಲ್ಲಿದೆ, ಮಹದೇವಪುರ. 8128 EPI ಎಂಡಿಂಗ್ ಕಾರ್ಡ್ ವಿತ್ ಗೋವಿಂದರಾಜ್ ನಗರ, ಬೆಂಗಳೂರು ಸೌತಲ್ಲಿದೆ. ನಿಮಗೆ ಇಟ್ಟಿದ್ದೀವಿ. ಈ ಡೇಟಾ ಇರುವುದು ಎಲೆಕ್ಷನ್ ಕಮಿಷನ್ ಡೇಟಾ. ನಾನು ಇವಾಗ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ಇದನ್ನೇ ಡೇಟಾ ಪ್ರಿಂಟ್ಔಟು ಮಾಧ್ಯಮದ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಜನತೆಗೆ, ದೇಶದ ಜನತೆಗೆ ತೋರಿಸ್ತಾ ಇದ್ದೀನಿ. ಓಕೆ. ಸೆಕೆಂಡು, ಸರಸ್ವತಿ ದೇವಿ ಅವರು ಗೋವಿಂದರಾಜನಗರದಲ್ಲೂ ಇದ್ದಾರೆ, ಬೆಂಗಳೂರು ಸೆಂಟ್ರಲ್ ಮಾದೇವಪುರದಲ್ಲೂ ಇದ್ದಾರೆ. ದೊಡ್ಡನೆಕುಂದಿ ಬೂತು ಇಲ್ಲಿ ಬೆಂಗಳೂರು ಸೌತಲ್ಲಿ ರಮಣಶ್ರೀ ಬೂತು. ಮತ್ತು ಮಾಲಾ ಕಟಕಲ್ಲಿದ್ದಾರೆ, ಒರಿಸ್ಸಾ ಕಟಕಲ್ಲಿದ್ದಾರೆ, ಬೆಂಗಳೂರು ಸೆಂಟ್ರಲಲ್ಲೂ ಇದ್ದಾರೆ. ಈ ಡೇಟಾ ಇರುವುದು ಸ್ಯಾಂಪಲ್ ಒಂದು ಎತ್ಕೊಂಡ್ಬಂದಿದ್ದೀವಿ. ಈ ಡೇಟಾ ಇರುವುದು ECI ವೆಬ್ಸೈಟು, ECI ಆ್ಯಪಲ್ಲಿ. ಇನ್ನೇನು ಪುರಾವೆ ಬೇಕು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ನೇನು ಪುರಾವೆ ಬೇಕು? ನಾವು ನಿಮ್ಮ ಮಾಧ್ಯಮದ ಮೂಲಕ, ನಿಮ್ಮ ಮೂಲಕ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಕೇಳ್ತಾ ಇದ್ದೀವಿ. ಪುರಾವೆ ಅಂತಾರಲ್ಲ, ಪುರಾವೆ ರಾಜ್ಯದ ಜನತೆಗೆ ನಾನು ಇಡ್ತಾ ಇದ್ದೀನಿ. ಅಲ್ಲ, ನೀವು ಅವ್ರನ್ನ ಹೋಗಿ ಮಾತಾಡ್ಸಿದ್ರ ನೀವು? ಅವ್ರು ಎಲ್ಲಿದ್ದಾರೆ ನೋಡಿ, ಯಾವಾಗ ಬೆಂಗಳೂರಿಗೆ ಬಂದ್ರು, ಯಾವಾಗ ಶಿಫ್ಟ್ ಆದ್ರು, ನೋಡಿ ಎಲ್ಲಿ ವೋಟ್ ಮಾಡಿದ್ರು, ನೋಡಿ ಅದಕ್ಕೆ ಎಲ್ಲಿ ವೋಟ್ ಮಾಡಿದರೆ, ಏನು ವೋಟ್ ಮಾಡಿದರೆ ನಾವು ಕೇಳ್ತಾ ಇರುವುದು ವಿಡಿಯೋ ಎವಿಡೆನ್ಸು, CCTV ಎವಿಡೆನ್ಸ್ ಕೊಡಿ ಅಂತ ಕೇಳ್ತಾ ಇದೀವಿ. ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹಿಂಜರಿತಾ ಇದ್ದಾರೆ, ಹಿಂದೆ ಟ್ಯಾಕ್ ಆಗ್ತಾ ಇದ್ದಾರೆ? ತಪ್ಪು ಮಾಡಿಲ್ಲ ಅಂದ್ರೆ ಹೆದರ್ಕೊಳ್ದೆ ಕೊಡಬೇಕು ಡೇಟಾ. ಈ CCTV ಫಸ್ಟು ಅವರು ಒಂದು ಹಗರಣ ಮಾಡಿದ್ದಾರೆ. ಸೆಕೆಂಡು, ನಾವು ಕೇಳ್ತಾ ಇರುವುದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಡೇಟಾ ಕೊಡಿ ಅಂತ ಇದ್ವಿ, ಕೊಡ್ತಾ ಇಲ್ಲ.
ಇನ್ನೇನು ಬೇಕು ಅವ್ರಿಗೆ ಪ್ರೂಫು ಅಂತಾರಲ್ಲ, ಪ್ರೂಫ್ ಎಲ್ಲ ಇಟ್ಟಿದ್ದೀವಿ. ಇವಾಗ ತಪ್ಪು ಮಾಡಿಲ್ಲ ಅಂತಂದರೆ, ಹೌದಪ್ಪ ನಾ ತಪ್ಪು ಮಾಡಿಲ್ಲ ಅಂದರೆ CCTV ರೆಕಾರ್ಡಿಂಗ್ ಕೊಡಬೇಕು, ಕೊಡ್ತಾ ಇಲ್ಲ. ಅದನ್ನು ಒಂದು ಬಿಲ್ ಪಾಸ್ ಮಾಡಿಬಿಟ್ಟು 1 ವರ್ಷಕ್ಕೆ ಡೇಟಾನ ಎರೇಸ್ ಮಾಡಿಬಿಡ್ತಾ ಇದ್ದಾರೆ, ಕೊಡೋಕ್ಕೂ ಹಿಂಜರಿತಾ ಇದ್ದಾರೆ. ಸೆಕೆಂಡು, ನಾವು ಬಟಾ ಬಯಲು ಮಾಡಿದ್ದೀವಿ ವಿತ್ ಪ್ರೂಫು. ಒಬ್ಬರೇ ಒಂದು ಬೆಂಗಳೂರು ಸೆಂಟ್ರಲ್ಲೂ ಇದ್ದಾರೆ, ಬೆಂಗಳೂರು ಸೌತಲ್ಲೂ ರಿಜಿಸ್ಟರ್ ಆಗಿದ್ದಾರೆ, ಇನ್ನೊಬ್ಬರು ಒರಿಸ್ಸಾದಲ್ಲೂ ಇದ್ದಾರೆ, ಬೆಂಗಳೂರು ಸೆಂಟ್ರಲ್ಲಿದ್ದಾರೆ. ಹೇಗಿದು? ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಕೃತಿ ಅಂತ ಒಬ್ಬರು. ಅಲ್ಲ ಸರ್, ಅದ್ರ ಬಗ್ಗೆ ಆಗಲೇ ಚರ್ಚೆ ಆಗ್ತಾ ಇದೆ ಸರ್. ಅಲ್ಲಿ ಹೋಗಿ ನಮ್ಮ ವರದಿಗಾರರು ಆಮೇಲೆ ಇನ್ನೊಂದು ಅವರು ಉತ್ತರ ಪ್ರದೇಶದಿಂದ ಬಂದವರಂತೆ. ಇಲ್ಲಿ ಚೇಂಜ್ ಆಗಿದ್ದಾರೆ ಸರ್. ಚೇಂಜ್ ಆದಾಗೆಲ್ಲ ಅವರು ID ಕಾರ್ಡನ್ನ, ವೋಟರ್ ID ನ ಚೇಂಜ್ ಮಾಡಿಸಿದ್ದಾರೆ. ಅಲ್ಲ, ಚೇಂಜ್ ಮಾಡಿದ್ದಾರೆ, 3 ಕ್ಯಾನ್ಸಲ್ಗೆ ಅಪ್ಲೈ ಮಾಡಿದ್ದಾರೆ. ಅಂದ್ರೆ 4 ಕಡೆ ಇದ್ದಂಥವ್ರು. ಸೊ ಅಲ್ವಾ, ಅದು ಪ್ರೊಸೀಸಿಂಗ್ ಇದೆ. ಬಟ್ ಒಂದೇ ಕಡೆ ವೋಟ್ ಮಾಡಿದಾರೆ ಅಂತ ಬಂದಿದೆ ಮಾಹಿತಿ. ಇವಾಗ ಒಂದೇ ಕಡೆ ವೋಟ್ ಮಾಡಿ ಇವ್ರು ಯಾಕೆ CCTV ಫುಟೇಜ್ ಕೊಡ್ತಾ ಇಲ್ಲ? ಎಲೆಕ್ಷನ್ ಕಮಿಷನ್ ಅವರು ಹೌದು ತಪ್ಪು ಮಾಡಿಲ್ಲ ಅಂದರೆ CCTV ಫುಟೇಜ್ ಕೊಟ್ಬಿಡ್ಲಿ, ಅವ್ರು ಬಟಾ ಬಯಲು ಮಾಡ್ಬಿಡ್ತೀವಿ ನಾವು. ಇವಾಗ ಹೆಂಗೆ 6 ತಿಂಗಳಲ್ಲಿ ನಾವು ಕೆಲಸ ಮಾಡಿಬಿಟ್ಟು ಅವ್ರು ಮಾಡಿರೋ ಹಗರಣವನ್ನು ಜನರ ಮುಂದೆ ಇಟ್ಟಿದ್ದೀವಿ. CCTV ಫುಟೇಜ್ ಕೊಟ್ಬಿಟ್ರೆ ನಾವು ಅವ್ರು ಮಾಡಿರುವ ಮುಂದಿನ ಹಗರಣಗಳನ್ನು ಬಟಾ ಬಯಲು ಮಾಡಿಬಿಡ್ತೀವಿ. ಅದು ಮುಂದಕ್ಕೆ ಹೋಗಿ ಡಿಜಿಟಲ್ ರೆಕಾರ್ಡ್ ಫಾರ್ಮ್ಯಾಟಲ್ಲಿ ಇರೋ ಒಂದು ಎಲೆಕ್ಷನ್ ಒಂದು ಲಿಸ್ಟ್ ಕೊಟ್ಬಿಡ್ಲಿ, ಇನ್ನೂ ಹಗರಣಗಳನ್ನ ಬಟಾ ಬಯಲು ಮಾಡ್ಬಿಡ್ತೀವಿ ನಾವು. ಅಂದ್ರೆ ಬಿಜೆಪಿ ಒತ್ತಾಯ ಇದ್ದದಕ್ಕೆ ಕೊಡ್ತಾ ಇಲ್ವಾ ಹಾಗಾದ್ರೆ? ನೋಡಿ, ಇನ್ನೊಂದು ಮುಂದಕ್ಕೊಂದು ಹೋಗಿ ಹೇಳ್ತೀನಿ ಪ್ರಭು ಅವರೇ. ಈ ಡಿಫೆಂಡ್ ಮಾಡ್ಕೋಬೇಕಾಗಿರೋದು, ಮಾಧ್ಯಮದ ಮುಂದೆ ಸ್ಪಷ್ಟನೆ ಕೊಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ಅವರು. ಎಲೆಕ್ಷನ್ ಕಮಿಷನ್ ಅವರು ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ, ಇವಾಗ ನಾವು ಯಾವುದೋ ಒಂದು ವ್ಯಕ್ತಿ ಮೇಲೆ, ಒಂದು ಪಕ್ಷದ ಮೇಲೆ, ಯಾರೋ ಮೇಲೆ ನಾವೇನೋ ಒಂದು ಅಲಿಗೇಷನ್ ಮಾಡಿದಾಗ ಅವ್ರು ಬಂದು ಡಿಫೆಂಡ್ ಮಾಡಬೇಕು, ಇಲ್ಲ ಒಂದು ಸ್ಪಷ್ಟನೆ ಕೊಡಬೇಕು. ಅದು ಬಿಟ್ಬಿಟ್ಟು ಬಿಜೆಪಿ ಅವ್ರು ಯಾಕೆ ಬರ್ತಾ ಇದಾರೆ ಡಿಫೆಂಡ್ ಮಾಡಕ್ಕೆ? ಬಿಜೆಪಿ ಪಾತ್ರ ಇಲ್ವಲ್ಲ ಹಾಗಾದ್ರೆ ಇದರಲ್ಲಿ? ಅಲ್ಲಲ್ಲ, ಬಿಜೆಪಿ ಚುನಾವಣಾ ಆಯೋಗದ ಮೇಲೆ ಅಷ್ಟೇ ಆರೋಪ. ಅಲ್ಲಲ್ಲ, ನಾವು ಬಿಜೆಪಿ ಅವ್ರ ಜೊತೆ ಚುನಾವಣೆ ಆಯೋಗ ಕೊಲೈಡ್ ಆಗಿದೆ ಅಂತ ನಾವು ಹೇಳ್ತಾ ಇದೀವಿ. ಅದನ್ನ ಅವರು ವಿತ್ ಡೇಟಾ ಪ್ರೂಫ್ ಮಾಡಿದೀವಿ ನಾವು. ಉತ್ಕರ್ಷ್ ಅವ್ರಿ, ಅಲ್ಲ ಈಗ ಡಿಜಿಟಲ್ ಪಟ್ಟಿ ಇರಬಹುದು, ಜೊತೆಗೆ CCTV ಅವ್ರು ಏನು ಕೇಳ್ತಾ ಇದ್ರೆ ಕೊಡ್ಬೋದಲ್ಲ ಪಾರದರ್ಶಕವಾಗಿದ್ರೆ? ಒಂದು ಬಹಳ ಸ್ಪಷ್ಟ, ಇವತ್ತು ಕಾಂಗ್ರೆಸ್ನವರು ಚುನಾವಣೆ ಅಕ್ರಮ ಆಗಿದೆ ಅಂತ ಏನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಅವರು ಒಂದು ತಿಳ್ಕೋಬೇಕು, ಜೂನ್ 12, 1975 ಜಸ್ಟಿಸ್ ಜಗನ್ ಮೋಹನ್ ಲಾಲ್ ಸಿಂಗ್ ಅವರೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅನ್ನ ಕೊಡ್ತಾರೆ. ಏನ್ ಕೊಡ್ತಾರೆ ಅಂತಂದ್ರೆ, ಇಂದಿರಾ ಗಾಂಧಿ ಅವರು 1971 ರಾಯ್ಬರೇಲಿಯಲ್ಲಿ ಚುನಾವಣಾ ಅಕ್ರಮವನ್ನ ನಡೆಸಿ ಇವತ್ತು ಅನರ್ಹರಾಗ್ಲಿಕ್ಕೆ ಇವರು ಅಸ್ತರು ಎನ್ನುವಂತಹ ಮಾತನ್ನ ಅವತ್ತಿನ ಜಸ್ಟಿಸ್ ಕೊಟ್ಟಂತದ್ದು. ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆನಂತರ ದೇಶದಲ್ಲಿ ಯಾವೆಲ್ಲ ಬದಲಾವಣೆಗಳಾಯಿತು ಅಂತ ಇವತ್ತು ಚುನಾವಣಾ ಅಕ್ರಮಕ್ಕೆ ನಾಂದಿ ಹಾಡಿದಂಥದ್ದು, ಪೀಠಿಕೆಯನ್ನು ಹಾಕೊಟ್ಟಂಥದ್ದು ಇದೇ ಕಾಂಗ್ರೆಸ್ ಪಾರ್ಟಿಯ ಅತ್ಯಂತ ಘನತೆವೆತ್ತ ನಾಯಕರಾಗಿದ್ದಂತಹ ಇಂದಿರಾ ಗಾಂಧಿ ಅವರು. ಇವತ್ತು ರಾಹುಲ್ ಗಾಂಧಿ ಅವರು ಸರಿ ಬೆಂಗಳೂರು ಕೇಂದ್ರದ ಬಗ್ಗೆ, ಮಹದೇವಪುರ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ. ಚುನಾವಣಾ ಅಕ್ರಮ ಆಗಿದೆ, 1 ಲಕ್ಷ ಮತದಾರರು ಇವತ್ತು ಎಲ್ಲಿಂದ ಬಂದು ಮತ ಆಗ್ತಾ ಇದೆ ಗೊತ್ತಿಲ್ಲ ಅಂತ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಓದ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಭಾರತೀಯ ಜನತಾ ಪಾರ್ಟಿಯ ರಿಪೋರ್ಟ್ ಅಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ರಿಪೋರ್ಟ್. 2009 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿರತಕ್ಕಂಥದ್ದು 45.63%, 2014 ಬಂದಿರತಕ್ಕಂಥದ್ದು 55.48%, 2019 ಬಂದಿರತಕ್ಕಂಥದ್ದು 59.93%, 2024 64.72% ಮತ ಭಾರತೀಯ ಜನತಾ ಪಾರ್ಟಿಗೆ ಬಂದ್ರೆ ಗ್ರಾಜುವಲ್ ಇನ್ಕ್ರೀಸ್ ಇನ್ ವೋಟ್ ಶೇರ್ ಕಾಣಿಸ್ತಾ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಕಾಂಗ್ರೆಸ್ನ ಚುನಾವಣೆ ಅದೇ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ, ಅಂದ್ರೆ ಬೆಂಗಳೂರು ಕೇಂದ್ರದ ಲೋಕಸಭಾ ಕ್ಷೇತ್ರದಲ್ಲಿ 2009 39%, 2024 32%, ಅಂದ್ರೆ ಗ್ರಾಜುವಲ್ ಡಿಕ್ರೀಸ್ ಆಗಿದೆ ನಿಮ್ಮ ವೋಟ್ ಶೇರು. ಇದನ್ನ ನೀವು ಸಹಿಸ್ಕೊಳ್ಳೋಕ್ಕಾಗದೆ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಲೀಡ್ ಬಂದಿದೆ ಅಲ್ಲಿ ಚುನಾವಣಾ ಅಕ್ರಮ ನಡೆದಿದೆ, ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ಇದನ್ನ ಯಾರು ಒಪ್ಲಿಕ್ಕಾಗುತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ? ನೀವ್ಯಾಕೆ ಶಿವಾಜಿನಗರದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ? ನೀವ್ಯಾಕೆ ಚಾಮರಾಜಪೇಟೆ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ? ನೀವ್ಯಾಕೆ ಸರ್ವಜ್ಞ ನಗರದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ? ಸರ್ವಜ್ಞ ನಗರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 37,000 ಇದ್ದಂತ ಲೀಡು 77,000 ಹೋಗಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಅಟ್ ಸ್ಪ್ಯಾನ್ 40,000 ಇನ್ಕ್ರೀಸ್ ಆಗೋಯ್ತು ಮಾರ್ಜಿನ್ ನಿಮಗೆ. ಅದೇ ಶಿವಾಜಿನಗರದಲ್ಲಿ ಎಷ್ಟು ಚುನಾವಣಾ ಅಕ್ರಮ ನಡೀತಾ ಇರುವಂತದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದೇ ಚಾಮರಾಜಪೇಟೆಯಲ್ಲಿ ಆಯಿಷಾ ಬಾನು ಎನ್ನುವಂತ ಮಹಿಳೆ 2-3 ವೋಟರ್ ಐಡಿಗಳನ್ನು ಇಟ್ಕೊಂಡು ಮತವನ್ನ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾಗಿದೆ. ಇದೇ BTM ಲೇಔಟ್ ಅಲ್ಲಿ ಬೂತ್ ನಂಬರ್ 100, 141/2 70 ಜನ ಮತ ಹಾಕಿರ್ತಕ್ಕಂಥದ್ದು. ಅಡ್ರೆಸ್ ನೋಡಿದ್ರೆ 0 ಅಂತ ಬರ್ತಾ ಇದೆ. ಯಾವುದು ಬೇಡ, ಇವತ್ತು ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿಗಳ ಕ್ಷೇತ್ರ ವರುಣಾದಲ್ಲಿ
ಅಡ್ರೆಸ್ ಝೀರೋ ಅಂತ ಏನ್ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಅನೇಕ ಆ ರೀತಿ ಅಡ್ರೆಸ್ ಗಳಿದೆ ಅಂತ 102 ವೋಟರ್ ಲಿಸ್ಟ್ಗಳು ಸಿಗ್ತಾ ಇದೆ ಸರ್. ಗಾಂಧಿನಗರದಲ್ಲಿ 20/100 ಸಾದಿಕ್ ಪಾಷಾ ಎನ್ನುವಂತ ಸೇರುವಂತ ಒಂದು ಬಿಲ್ಡಿಂಗ್ ಅಲ್ಲಿ ಹೇಗೆ 80ರಿಂದ 100 ಜನ ಮತ ಹಾಕಕ್ ಸಾಧ್ಯ? ಹಾಗಾದ್ರೆ ದಿನೇಶ್ ಗುಂಡೂರಾವ್ ಅವ್ರು ಗೆದ್ದಿರ್ತಕ್ಕಂಥ ಚುನಾವಣಾ ಅಕ್ರಮ ಮಾಡಿನ, ಜಮೀರ್ ಅಹಮದ್ ಖಾನ್ ಅವ್ರು ಗೆದ್ದಿರ್ತಕ್ಕಂಥ ಚುನಾವಣಾ ಅಕ್ರಮವನ್ನು ಮಾಡಿನ, ಅಥವಾ ರಾಮಲಿಂಗಾರೆಡ್ಡಿ ಅವ್ರು ಗೆದ್ದಿರ್ತಕ್ಕಂಥ ಚುನಾವಣಾ ಅಕ್ರಮ ಮಾಡಿನ? ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ರಾಹುಲ್ ಗಾಂಧಿ ಅವರು. ಸರಿ, ಇವರ ದ್ವಂದ್ವ ನಿಲುವು ನೋಡಿ, ಇವರ ದ್ವಂದ್ವ ಅಲ್ಲ, ಮಹದೇವಪುರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀವು ಮೊನ್ನೆ ಮಾಧ್ಯಮದವ್ರು ಹೋಗಿ ಫ್ಯಾಕ್ಟ್ ಚೆಕ್ ಮಾಡಿದಾಗ ಆ ಮನೆಯ ಮಾಲೀಕರು ಹೇಳಿದ್ದಲ್ಲ ಜಯರಾಮ್ ರೆಡ್ಡಿ ಅವರು, ಯಾವುದೇ ಕಾರಣಕ್ಕೂ 80 ಜನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮನೆಯ ಮಾಲೀಕ. ಸರಿ, ಇವರ ದ್ವಂದ್ವ ನಿಲುವು ನೋಡಿ. ದಾಖಲೆ ಸಮೇತ ಹೇಳ್ತಾ ಇದ್ದಾರೆ ಸರ್. ಕಾಂಗ್ರೆಸ್ ಪಾರ್ಟಿ ದಾಖಲೆ ಸಮೇತ ದಾಖಲೆಯನ್ನು ಹೇಳಿದಂತದ್ದು ನಾನು ಕಾಂಗ್ರೆಸ್ ಅವರ ದ್ವಂದ್ವ ಅಲ್ಲ, ಕೇಳಿ, ಕಾಂಗ್ರೆಸ್ ನೋಡಿ, ನೀವು ಬಿಹಾರದಲ್ಲಿ ವಿರೋಧ ಮಾಡ್ತೀರಾ, ಕರ್ನಾಟಕಕ್ಕೆ ಬಂದು ಇದನ್ನ ಆಗ್ಬೇಕು ಅಂತ ಹೇಳ್ತೀರಾ. ಅಲ್ಲ ಸ್ವಾಮಿ, ನಿಮಗೆ ಸಾಮಾನ್ಯ ರಾಜಕೀಯ ಪ್ರಜ್ಞೆ ಇಲ್ವಾ? ಬಿಹಾರದಲ್ಲಿ ಚುನಾವಣಾ ಆಯೋಗ ಮಾಡ್ತೀರಂತದ್ದೇನು, ಇದನ್ನೇ ತೆಗೆದಾಕ್ತಿರೋಂಥದ್ದು. ಈ ರೀತಿಯ ಚುನಾವಣಾ ಅಕ್ರಮವಾಗಿ ಏನು 65 ಲಕ್ಷ ಜನ ವಲಸೆ ಹೋಗಿದ್ದಾರೆ, ಸತ್ತು ಹೋಗಿದ್ದಾರೆ, ಯಾರ್ಯಾರ ಕ್ಷೇತ್ರದಲ್ಲೇ ಇಲ್ಲ ಅಂತವ್ರನ್ನ ಹುಡುಕಿ ಅದರಿಂದ ತೆಗೆಯುವಂತ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಸರಿ, ಬಹಳ ಸ್ಪಷ್ಟವಾಗಿ ಕೇಳ್ತೀನಿ, ಇವತ್ತು ಇಷ್ಟೆಲ್ಲ ಘಂಟಾಘೋಷವಾಗಿ ಏನ್ ಕಾಂಗ್ರೆಸ್ನವ್ರು ಮಾತನಾಡ್ತಾ ಇದ್ದಾರೆ, ನಿಮಗೆ ತಾಕತ್ತಿದ್ರೆ ಯಾಕೆ ಚುನಾವಣಾ ಆಯೋಗ DK ಶಿವಕುಮಾರ್ ಅವರು ಕೊಟ್ಟಂತ ಒಂದು ಮೆಮೊರಾಂಡಮ್ ಅನ್ನ ಬಹಳ ಸ್ಪಷ್ಟವಾಗಿ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ, ಅದು ನಿಮಗೆ ದಾಖಲೆ ಅಲ್ವಾ? ಡಾಕ್ಯುಮೆಂಟ್ಸ್ ಕೊಡ್ರಿ, ಡೇಟಾ ಕೊಡ್ರಿ. ಯಾಕೆ ರಾಹುಲ್ ಗಾಂಧಿ ಓಡೋಗ್ಬಿಟ್ರು ಭಾಷಣವನ್ನ ಮಾಡಿ? ಅಷ್ಟು ನಿಮಗೆ ರಾಜಕೀಯ ಸಾಮರ್ಥ್ಯ ಇದ್ದಿದ್ರೆ ಅಲ್ಲಿ ಬಂದು ಉತ್ತರ ಕೊಡಬೇಕಾಗಿತ್ತು ಚುನಾವಣಾ ಆಯೋಗದ ಮುಂದೆ ನೀವು. ಎಸ್ ಸರ್, ಖಂಡಿತ. ಕಶ್ಯಪ್ ಸರ್ ಬರ್ತೀವಿ. ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಕಶ್ಯಪ್ ಸರ್, ಈಗ BJP ಅಷ್ಟೇ ಅಲ್ಲ, JDSನವರು ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಕಾಂಗ್ರೆಸ್ನವ್ರಿಗೆ. DK ಶಿವಕುಮಾರ್ ಒಂದು ಚುನಾವಣೆಗಿಂತ ಮುಂಚೆ ಹೇಳಿದರು 136 ಸೀಟ್ ಗೆಲ್ತೀವಿ ಅಂತೇಳಿ, ಅಷ್ಟೇ ಬಂದುಬಿಡ್ತು ಸರ್. ಅವ್ರೇನು ಬ್ರಹ್ಮಣ ಅಂತ JDSನವರು ಕೇಳ್ತಾ ಇದ್ದಾರೆ. ಹೆಂಗೆ ಬಂತಾಗಾದ್ರೆ ಇಲ್ಲ ಅಕ್ರಮ ನಡೆದಿಲ್ವಾ, ಮೊದಲು ಹೆಂಗೆ ಗೊತ್ತಿತ್ತು ಅವ್ರಿಗೆ ಅಂತ ಹೇಳಿ. ಅಲ್ಲ, ಯಾಕೆ ಹೆದರಿಕೆ ಚುನಾವಣಾ ಆಯೋಗದ ಮುಂದೆ ಹೋಗ್ಲಿಕ್ಕೆ? ನೋಡಿ, ಡಾಕ್ಯುಮೆಂಟ್ ಕೊಡಬೇಕಲ್ವಾ ಅದಕ್ಕೆ? ನೋಡಿ, ನಿನ್ನೆ DK ಶಿವಕುಮಾರ್ ಸಾಹೇಬರು ಮತ್ತು ಇತರ ಮುಖಂಡರು ಚುನಾವಣಾ ಆಯೋಗಕ್ಕೆ ಪತ್ರ ಕೊಟ್ಟಿದ್ದಾರೆ, ವಿತ್ ಫ್ಯಾಕ್ಟ್ಸು ಫಿಗರ್ಸು ಎಲ್ಲ ಕೊಟ್ಟಿದ್ದಾರೆ. ನಾವು ಮಾತಾಡಿರುವ ಡೇಟಾ ಮಾಧ್ಯಮದಲ್ಲೂ ಇದೆ, ಪಬ್ಲಿಕ್ ರೆಕಾರ್ಡ್ಸಲ್ಲೂ ಇದೆ, ಎತ್ಕೊಂಡು ಅವರು ಬೇಕಾದ್ರೆ ಮಾತಾಡ್ಬೋದು. 136 ಸೀಟು ಹೌದು. ಅವರು 2 ವರ್ಷ ಕೆಲಸ ಮಾಡಿದ್ದಾರೆ. ಆಳ ಉದ್ದ ಅಗಳ ಅವರು 4 ದಶಕಗಳ ರಾಜಕೀಯ ಚಾಣಕ್ಯ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರಿಗೆ ಗೊತ್ತು ಏನು ರಾಜ್ಯದಲ್ಲಿ ಏನಾಗುತ್ತೆ ಅಂತ. ಹೌದು, ನಂಬರ್ ಹೇಳಿದ್ರು, ಬಂತು ನಂಬರು. ಆಬ್ವಿಯಸ್ಲಿ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ವರ್ಣದಲ್ಲಿ ಮಾಡಿಲ್ಲ, ಗಾಂಧಿನಗರದಲ್ಲಿ ಆಗಿಲ್ಲ, ಅಲ್ಲಾಗಿಲ್ಲ, ಇಲ್ಲಾಗಿಲ್ಲ ಅಂತಾರಲ್ಲ. ಹೂ ಇಸ್ ಸ್ಟಾಪಿಂಗ್ ಎಲೆಕ್ಷನ್ ಕಮಿಷನ್? ಯಾರು ಅವ್ರು ಹೋಗ್ಬಿಟ್ಟು ರಿಸರ್ಚ್ ಮಾಡ್ಬಿಟ್ಟು ಪತ್ತೆ ಹಚ್ಚಲಿ ಅಲ್ಲೇನಾಗಿದೆ ಅಂತ ನಾವೇನು ಬೇಡ ಅಂತಿದ್ದೀವ? ಎಲ್ಲ ಕಡೆನೂ ಆಗಲಿ, ನಾವು ನಮಗಿರುವ RTI ಹಾಕ್ಬಿಟ್ಟು ನಾವು ಈ ಡೇಟಾ ತೊಗೊಂಡು ಒಂದು ಎಕ್ಸಸೈಸ್ ಮಾಡಿದ್ದೀವಿ. 6 ತಿಂಗಳು ತೊಗೊಳ್ಳಿ, ಡೇಟಾ ಕೇಳ್ತಾ ಇದ್ದೀವಲ್ಲ ಕೊಡಲಿ. ಏನಪ್ಪ ಡಿಜಿಟಲ್ ಫಾರ್ಮೆಟಲ್ಲಿ ಡೇಟಾ ಕೇಳ್ತಾ ಇದ್ದೀವಿ, ECI ಅವ್ರಿಗೆ ಕೊಡಲಿ, ಮಿಕ್ಕಿದ್ದು ಮಾಡಿಕೊಡ್ತೀವಿ. ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಸರ್, ಯಾವ ಇದು ಏನಪ್ಪ ಫ್ಯಾಕ್ಟ್ ಚೆಕ್ ಮಾಡಿದ್ರಿ ಅಂತ ಅಂದ್ವಿ. ಎರಡು ಉದಾಹರಣೆ ಕೊಡ್ತೀವಿ. 153 ಬಿಯರ್ ಸ್ಟ್ರೀಟ್ ಅಂತ ಒಂದು ಪಬ್ಬು, ಒಂದು ಬ್ರಿವರಿ ಇದೆ ವೈಟ್ಫೀಲ್ಡಲ್ಲಿ. ಓಕೆ, ನಾನು ಚೆಕ್ ಮಾಡಿದ್ದೀನಿ, ಮಾಧ್ಯಮದವರು ಚೆಕ್ ಮಾಡಿದ್ದಾರೆ. 80 ವೋಟ್ ಇದೆ. ಅದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಎಲೆಕ್ಷನ್ ಕಮಿಷನ್ ಅವರು ವೋಟರ್ ID-ನ ಹೆಂಗೆ ಅಪ್ರೂವ್ ಮಾಡಿದ್ರು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ವೋಟರ್ ID-ನ ಹೆಂಗೆ ಅಪ್ರೂವ್ ಮಾಡಿದ್ರು, ಇಲ್ಲ ರೆಸಿಡೆನ್ಷಿಯಲ್ ಇರಬೇಕು ಅವರು, ಇಲ್ಲ ಏನೋ ದೃಢೀಕರಣ ಪತ್ರ ಇರಬೇಕು. 180 ವೋಟು ಇದರಲ್ಲಿ ಇದೆ. ಸೆಕೆಂಡು ಮುನಿರೆಡ್ಡಿ ಅಂತ ಒಂದು ನೆನ್ನೆ, ಅದರಲ್ಲೂ ಕೂಡ 80 ವೋಟ್ ಇದೆ. ಥರ್ಡು, ಈ ಕೆಲಸವನ್ನು ಇದು 5 ಪ್ರಶ್ನೆ ಜನರ ಮುಂದೆ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಇಲ್ಲಿವರೆಗೂ ಕೂಡ ECI ಅವರು ಒಂದಕ್ಕೂ ರೀಬಟಲ್ ಕೊಡಲಿಲ್ಲ. ಏನಕ್ಕೆ ಅವರು ಪಲಾಯನವಾದ ಮಾಡ್ತಾ ಇದ್ದಾರೆ? ದೇಶದ ಅತ್ಯುನ್ನತ ಬಾಡಿ ಆಗಿ ಎಲೆಕ್ಷನ್ ಕಮಿಷನ್ ಫಂಕ್ಷನ್ ಮಾಡ್ತಿತ್ತು. ಇವಾಗ ಅದು ಬಿಜೆಪಿ ಜೊತೆ ಕೊಲೈಡ್ ಆಗಿದೆ. ಒಂದ್ ನಿಮಿಷ ಕಣ್ರಿ, ಆಬ್ವಿಯಸ್ಲಿ ನೋಡಿ, ಒಂದು ಉದಾಹರಣೆ, ಒಂದು ಫೌಂಡೇಶನ್ ಹೇಳ್ಬಿಡ್ತೀನಿ. ಫೌಂಡೇಶನ್ನೇ ಹೊಡೆದು ಬಿಟ್ಟಿದ್ದಾರೆ ಇವರು. CJI ಅವ್ರನ್ನ ಎಲೆಕ್ಷನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಕ್ಕೆ CJI ಅವ್ರನ್ನ ಹೊರಗಿಟ್ಟಿದ್ದಾರೆ. ಒಂದು ಬಿಲ್ ತಂದಿ ಇದೇ ನರೇಂದ್ರ ಮೋದಿ ಸರ್ಕಾರ CJI ಅವ್ರನ್ನ ಹೊರಗಿಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರು ಮಾಡಿದ್ರು. ಇಂದಿರಾ ಗಾಂಧಿ ಮಾಡಿದ್ರು. ಗ್ರೀನ್ ರೆವಲ್ಯೂಷನ್ ಇಂದಿರಾ ಗಾಂಧಿ ಮಾಡಿದ್ರು. ಇಂದಿರಾ ಗಾಂಧಿ ಕೆಲಸಗಳ ಬಗ್ಗೆ ಮಾತಾಡ್ರಿ. ಇಂದಿರಾ ಗಾಂಧಿ ಮಾಡಿರೋ ಒಂದೊಂದು ಕಾರ್ಯಗಳು ಮಾಡಕ್ಕಾಗೋದಿಲ್ಲ.
ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಬೇಕು. ಪೀಠಿಕೆ ಆಗ್ತಂತದ್ದು ಇದೇ ಕಾಂಗ್ರೆಸ್ನವರು. ಅಲ್ಲ ಉತ್ಕರ್ಷ್ ಅವರೇ, ಸಿಜೆ ಅವ್ರನ್ನ ಯಾಕೆ ಹೊರಗಿಟ್ರಿ? ಒಂದ್ ನಿಮಿಷ ಪ್ರಶ್ನೆ ಉತ್ತರ ಕೊಡ್ಲಿ ಅವರು. ಇಂದಿರಾ ಗಾಂಧಿ ಅಲ್ಲ ಇಲ್ಲಿ ನಮಗೆ ಮಾತಾಡ್ಬೇಕಾಗಿರೋದು. 2025ಗೆ ಉತ್ತರ ಬೇಕಾಗಿರೋದು. ಇಂದಿರಾ ಗಾಂಧಿ, ನೆಹರು ಬೇಡ, ನನಗೆ ಬೇಕಾಗಿರೋದು ಶಿವಾಜಿನಗರ, ಚಾಮರಾಜಪೇಟೆ, ಎಲ್ಲರೂ ಎಲೆಕ್ಷನ್ ಕಮಿಷನ್ ನರೇಂದ್ರ ಮೋದಿ ಕೆಳಗಡೆ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ. ನಿಮ್ಮ ಯೋಗ್ಯತೆ ತಪ್ಪು ಬೇಕಾಗಿದೆ. ಭ್ರಮ ನಿರಸನಗೊಂಡಿದೆ. ನಮ್ಮ ಪ್ರಶ್ನೆ ಇಷ್ಟೇ ಪ್ರಭು ಅವರೇ, ಸಿಜೆ ಅವ್ರನ್ನ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಬಾಡಿಯಿಂದ ಏನಕ್ಕೆ ಹೊರಗಿಟ್ಟಿದ್ದಾರೆ? ರಾಹುಲ್ ಒಂದ್ ನಿಮಿಷ ಅದೇ ಫೌಂಡೇಶನ್ ಅಲ್ಲಿ ಯಾರಿಗ್ ಬೇಕೋ ಅವ್ರನ್ನ ಒಳಗಡೆ ತಗೊಂಡ್ಬಂದ್ಬಿಟ್ರೆ ಇವಾಗ 3 ಜನ ಇರ್ತಾರೆ ಏನಪ್ಪಾ ಡಿಸೈಡಿಂಗ್ ಬಾಡಿಲಿ. ಒಬ್ರು ನರೇಂದ್ರ ಮೋದಿ PM, ಸೆಕೆಂಡ್ ಒಬ್ರು ಮಿನಿಸ್ಟ್ರು, ಅವ್ರಿಗೆ ಇಷ್ಟ ಬಂದಿದ್ ಮಿನಿಸ್ಟ್ರು ಅಮಿತ್ ಶಾ, ಇನ್ನೊಬ್ರು ಅಪೋಸಿಷನ್ ಲೀಡರ್ ನಮ್ಮ ರಾಹುಲ್ ಗಾಂಧಿ ಅವರು. 2/3 ಮೆಜಾರಿಟಿ ಏನ್ ಹೇಳ್ತಾರೆ ಅದಾಗುತ್ತೆ. ಒಂದ್ ನಿಮಿಷ 2/3 ಏನ್ ಹೇಳ್ತಾರೆ ಅದಾಗುತ್ತೆ. 2/3 ಯಾರು? ನರೇಂದ್ರ ಮೋದಿ ರೂಲಿಂಗ್ ಪಾರ್ಟಿ ಅವರು, ನರೇಂದ್ರ ಮೋದಿ, ಅಮಿತ್ ಶಾ ಅವ್ರು ಏನ್ ಹೇಳ್ತಾರೆ ಆಗೋಗುತ್ತೆ. ಜನ ಅಲ್ಲ ರೇ, ನಿಮ್ಮ ಯೋಗ್ಯತೆಗೆ ವಾಮ ಮಾರ್ಗದ ಮೂಲಕ ರಾಜ್ಯದಲ್ಲಿ ಆಪರೇಷನ್ ಚುನಾವಣೆಗಳನ್ನು ಗೆದ್ದು ತೋರಿಸ್ರಿ. ಚುನಾವಣೆಗಳನ್ನು ಗೆಲ್ಲಿಕ್ಕೆ ಜನಗಳ ಮೇಲೆ ಇರ್ತಾ ಇದ್ದೀರಾ. ಈ ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಸಾಂವಿಧಾನಿಕ ಸಂಸ್ಥೆಗಳ ಆರೋಪಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಅಸಮರ್ಥತೆಯನ್ನು ತೋರಿಸುತ್ತದೆ. ಅಪ್ರಬುದ್ಧ ನಾಯಕನನ್ನು ನಾಯಕನಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ? ಸರ್, ಈಗ ಓಕೆ, ನೀವು ಪ್ರಶ್ನೆನ ಮಾಡಿದ್ರಿ. ಈಗ ನೋಡಿ, ಉತ್ಕರ್ಷ್ ಅವರೇ, ಟಿ ಶೇಷನ್ ಅಂತಿದ್ರು ಅವಾಗ, ಹಿಂದೆ ಇದ್ರು ಟಿ ಶೇಷನ್ ಅವರು ಮುಖ್ಯ ಆಯುಕ್ತರಾಗಿ. ಅವರಾದ್ಮೇಲೆ ಬಂದಂಥವ್ರು ಎಲ್ಲರೂ ಬಹುತೇಕವಾಗಿ 2010-14 ನಂತರ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ ಸರ್. ಅಂದ್ರೆ ಒತ್ತಡ ಇದೆ ಅಂತ ಬೇಕಾದವರು ತಾವು ನೇಮಕ ಮಾಡ್ಕೊಳ್ತಾ ಇದ್ರಿ. ತಮ್ಗೆ ಯಾರು ಬೇಕು, ತಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಉನ್ನತ ಸ್ಥಾನದಲ್ಲಿ ಕೂರಿಸ್ತಾ ಇದ್ದಾರೆ. TN ಶೇಷನ್ ಅವರ ಉಲ್ಲೇಖವನ್ನ ಮಾಡಿದ್ರಿ. ನಾನು ಒಂದಷ್ಟು ಇತಿಹಾಸದ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. TN ಶೇಷನ್ ಅವರು 1990ರಲ್ಲಿ ಎಲೆಕ್ಷನ್ ಕಮಿಷನ್ ಚೀಫ್ ಆಗ್ತಾರೆ. ಅವತ್ತವ್ರು ಎಲೆಕ್ಷನ್ ಕಮಿಷನ್ ಚೀಫ್ ಆಗಿ ಅವತ್ತಿನ ಬಿಹಾರ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಲಾಲೂ ಪ್ರಸಾದ್ ಯಾದವ್, ಜಂಗಲ್ ರಾಜ್ನ ನೇತೃತ್ವವನ್ನ ವಹಿಸಿದಂತವ್ರು. ಅವರಿಗೆ ಚೀಮಾರಿ ಹಾಕಿ ಇವತ್ತು ನೀವು ಮತಗಳ್ಳತನವನ್ನು ಮಾಡ್ತಾ ಇದ್ರಿ ಅನ್ನುವ ಕಾರಣಕ್ಕೆ ಅವರನ್ನ ಅವತ್ತು ದೂರ ಇಟ್ಟು ಚುನಾವಣೆಯನ್ನ ಸಕ್ರಿಯವಾಗಿ ಮಾಡುವಂತ ಕೆಲಸ TN ಶೇಷನ್ ಮಾಡ್ತಾರೆ. ಇವತ್ತು ಲಾಲೂ ಯಾದವ್ ಯಾರ್ ಪಾರ್ಟ್ನರ್ ಸರ್ ಅಲಯನ್ಸ್ ಅಲ್ಲಿ? ನಮ್ಮ ಪಾರ್ಟ್ನರ. ಇವತ್ತು ಇದೇ ಕಾಂಗ್ರೆಸ್ನವರು ಬಿಹಾರದಲ್ಲಿ ಆ ವಿಶೇಷ ಪರಿಷ್ಕರಣೆಗೆ ವಿರೋಧ ಮಾಡ್ತೀರಾ, ಅದಾಗಬಾರ್ದು ಅಂತ ಹೇಳ್ತೀರಾ. ಆದ್ರೆ ಕರ್ನಾಟಕದಲ್ಲಿ ಬಂದು ನೀವು ಇವತ್ತು ಇದಾಗಬೇಕು ಅಂತ ಹೇಳ್ತೀರಿ. ನಿಮ್ಮ ದ್ವಂದ್ವ ನಿಲುವಲ್ವಾ ಹಾಗಾದ್ರೆ? ಇದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕು ಕಾಂಗ್ರೆಸ್ ಅವರು. ಮತ್ತೊಂದು ಬಹಳ ಸ್ಪಷ್ಟ, ಯಾರು ಮುಗಿಸ್ತಾನೆ ಇಲ್ಲ ನಿಮ್ಮ ಅವಧಿಯಲ್ಲಿ, ಯಾರು ಮುಗಿಸ್ತಾ ಇಲ್ಲ ಅಧಿಕಾರಾವಧಿ ಪೂರ್ಣವಾಗಿ. ಯಾರು ಅಧಿಕಾರ ಮುಗಿಸೋದು ಪ್ರಶ್ನೆ ಅಲ್ಲ ಸರ್. ನಿಮ್ಮ ದ್ವಂದ್ವ ನಿಲುವು ಇವತ್ತು ಇವ್ರು ಹೇಳ್ತಾರೆ ದಾಖಲೆಯನ್ನ ಕೊಟ್ಟಿದೀವಿ ಅಂತ. ಚುನಾವಣೆ ಆಯೋಗ ಹಾಗಾದ್ರೆ ಕೇಳಿರ್ತಕ್ಕಂಥ ದಾಖಲೆಗಳನ್ನು ಚುನಾವಣೆ ಆಯೋಗ ರಾಹುಲ್ ಗಾಂಧಿ ಅವರು ಯಾಕೆ ಕೊಡೋದ್ರು? ರಾಹುಲ್ ಗಾಂಧಿ ಅವರು ಯಾಕೆ ಪಲಾಯನ ಮಾಡಿದ್ರು? ಮಾಹಿತಿ ಕೊಡಬೇಕು. ಕಂಪ್ಲೇಂಟ್ ಕೊಡಕ್ಕೆ ಯಾಕೆ ಬರಲಿಲ್ಲ? ಯಾಕೆ DK ಶಿವಕುಮಾರ್ ಅವ್ರನ್ನ ಕಳ್ಸಿಕೊಟ್ರಿ? ಹಂಗಾದ್ರೆ ನಿಮಗೆ ತಾಕತ್ತಿಲ್ವಾ? ರಾಜಕೀಯ ಸಾಮರ್ಥ್ಯ ಇಲ್ವಾ? ಯೋಗ್ಯತೆ ಇಲ್ಲ. ರಾಹುಲ್ ಗಾಂಧಿ ಅವರು ಅಲ್ಲ ಸರ್, ಈಗ ನಿನ್ನೆ ಕಂಪ್ಲೇಂಟ್ ಭ್ರಮ ನಿರಸನಗೊಂಡಿದ್ದಾರೆ. ಇದ್ರ ಬಗ್ಗೆ ಹೇಳ್ಬೇಕು ನೀವು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಬದ್ಧತೆ ಇಲ್ಲ. ರಾಹುಲ್ ಗಾಂಧಿ ಸರ್ ಸಾಮರ್ಥ್ಯ ಚುನಾವಣೆ ಗೆದ್ರೆ ಅಕ್ರಮ ನಡೆದಿದ್ಯಾ? ಉತ್ಕರ್ಷ್ ಅವರು, ಈಗ ಚುನಾವಣಾ ಆಯೋಗಕ್ಕೆ ನೀವು ಕಂಪ್ಲೇಂಟ್ ಕೊಡಲ್ಲ ಅದು ಇದು ಹೇಳ್ತಾರೆ ಅಲ್ಲ. ಕಂಪ್ಲೇಂಟ್ ಫೈಲ್ಗಳು ರಾಶಿ ಬಿದ್ದಿದ್ದಾವೆ. ಪ್ರತಿಪಕ್ಷಗಳು ಕೊಟ್ಟಿರೋ ಚುನಾವಣೆಗೆ ಇಲ್ಲಿವರೆಗೂ ಉತ್ತರನೇ ಬರ್ತಾ ಇಲ್ಲ. 2022ರಲ್ಲಿ ನಾವು ಕೊಟ್ಟಿರುವ ಚಿಲುಮೆ NGO ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಏನಾಗಿದೆ ಅಂತ ಸ್ವಲ್ಪ ಮಾತಾಡಿ. ಅದೇ ಸರ್, ಅದೇ ಹೇಳ್ತಾ ಇರೋದು. ಚುನಾವಣಾ ಆಯೋಗದಿಂದ ಉತ್ತರನೇ ಬರ್ತಾ ಇಲ್ವಲ್ಲ ಸರ್. ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಡೇಟಾವನ್ನ ನೀವು ಓತಲ್ಲಿ ಡ್ರಾಫ್ಟ್ ಅನ್ನ, ನಿಮಗೆ ನೈತಿಕತೆ ಇದ್ರೆ ಆ ಡ್ರಾಫ್ಟ್ ಅನ್ನ ರಾಹುಲ್ ಗಾಂಧಿ
ತಗೋಬೇಕು. ಪಲಾಯನ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಓದ್ ತಗೊಂಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಓದ್ ತಗೊಂಡಿದ್ದಾರೆ. ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಓದ್ ತಗೊಂಡಿದ್ದಾರೆ. ನಿಮ್ಮ ಯಾವ್ದೋ ಒಂದು ಸೋಲ್ಡ್ ಔಟ್ ಆಗಿರೋ ಎಲೆಕ್ಷನ್ ಕಮಿಷನ್ ಹೋಗ್ಬಿಟ್ಟು ಯಾಕೆ ಓದ್ ತಗೋಬೇಕು? ನಮ್ಮ ರಾಹುಲ್ ಗಾಂಧಿ ಅವರು ಅಪ್ರಬುದ್ಧ ನಾಯಕರಲ್ಲ. ನಿಮ್ಮ ರಾಜಕೀಯ ಜ್ಞಾನ ಇಲ್ಲ. ಕಶ್ಯಪ್ ಸರ್, ಈಗ ರಾಹುಲ್ ಗಾಂಧಿ ಅವರು ಆಟಂ ಬಾಂಬ್ ಅಂತ ಹೇಳಿದರು, ಬಿಜೆಪಿಯವರಿಗೆ ಟುಸ್ ಪಟಾಕಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಆರೋಪವನ್ನು ಮಾಡಿ ಯಾಕೆ ಕಾಂಗ್ರೆಸ್ ನಗೆಪಾಟ್ಲಿಗೆ ಈಡಾಗ್ತಾ ಇದೆ ಅಂತ ಹೇಳಿ? ನೋಡಿ, ಸುಮ್ಮನೆ ನಾವೇನು ಆರೋಪ ಮಾಡಿಲ್ವಾ. ನಾವು ಈ ಡೇಟಾ ಎಲ್ಲ ಎತ್ಕೊಂಡಿರೋದು RTI ಮೂಲಕ ವಯಾ ಎಲೆಕ್ಷನ್ ಕಮಿಷನ್ನು. ಈ ಡೇಟಾ ನಮ್ದಲ್ಲ ಅಂತ ಬಂದ್ಬಿಟ್ಟು ಒಂದು ಸ್ಪಷ್ಟನೆ ಕೊಡಲಿ. ಈ ಡೇಟಾ ನಮ್ದಲ್ಲ ಅಂತ ಒಂದು ಪ್ರೆಸ್ ರಿಲೀಸ್ ಮಾಡಲಿ. ಈ ಡೇಟಾ ನಮ್ದಲ್ಲ ಅಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಲಿ. ಯಾಕೆ ಹಿಂಜರಿತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಅವರು? ಅವ್ರದ್ದಲ್ಲ ಅಂದಿದ್ರೆ ಯಾಕೆ ಇಷ್ಟೊತ್ತು ತಗೋತಿದ್ದಾರೆ? 48 ಗಂಟೆ ಆಯಿತು ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಅವ್ರು ಕೇಳಿದ ಒಂದು ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ. ಒಂದು ಪ್ರಶ್ನೆಗೂ ಎಲೆಕ್ಷನ್ ಕಮಿಷನ್ ಅವರು 48 ಗಂಟೆ ಆಯಿತು BJP ಅವ್ರು ಬಂದು ಡಿಫೆಂಡ್ ಮಾಡ್ತಿದ್ದಾರೆ ಹೊರತು ಎಲೆಕ್ಷನ್ ಕಮಿಷನ್ ಅವರು ನಾವು ಮಾಡಿರುವ ಹಗರಣವನ್ನು ಒಪ್ಕೋತಾ ಇಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಸರ್, ಒಂದು ಪಂಜಾಬ್ ಚಂಡೀಗಢಲ್ಲಿ ಒಂದು ಘಟನೆ ನಡೀತು. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಮೇಯರ್ ಎಲೆಕ್ಷನ್ನ ಕರೆಕ್ಟ್ ಯಾವ ಮಟ್ಟದಲ್ಲಿ ಒಂದು ಹಗರಣ ನಡೀತು ಅಂತ ನಿಮಗೆ ಗೊತ್ತು. ಅನಿಲ್ ಅಂತ ಒಬ್ಬರು ರಿಟರ್ನಿಂಗ್ ಆಫೀಸರು, ವಿರೋಧ ಪಕ್ಷದವರು ಹಾಕಿರೋ ಓಟನ್ನು ಅನಿಲ್ ಅಂತ ರಿಟರ್ನಿಂಗ್ ಆಫೀಸರು ತಿದ್ದಿದ್ದಾರೆ. ಆ ಕೇಸು ಕೋರ್ಟ್ಗೆ ಹೋಗಿ ಅನ್ಕಂಡೀಷನಲ್ ಅಪಾಲಜಿ ಮಾಡಿದ್ದಾರೆ. ಇದೇ ರಿಟರ್ನಿಂಗ್ ಆಫೀಸರು ಅನಿಲು. ಕ್ಯಾಮ್ರಾ ಮುಂದೆ ಮಾಧ್ಯಮದವರು ಅವ್ರು ಮಾಡಿರುವ ಹಗರಣವನ್ನು ಚಂಡೀಗಢ ಎಲೆಕ್ಷನ್ನಲ್ಲಿ BJP ಪರವಾಗಿ ಕೆಲಸ ಮಾಡಿಬಿಟ್ಟು ಸಿಕ್ಕಾಕೊಂಡಿದ್ದಾರೆ. ಸುಪ್ರೀಂ ಕೋರ್ಟು 5 ಬೆಂಚ್ ಜಡ್ಜ್ ಮುಂದೆನೂ ಅನ್ಕಂಡೀಷನಲ್ ಅಪಾಲಜೈಸ್ ಮಾಡಿದ್ದಾರೆ. ಇದಕ್ಕಿಂತ ಉದಾಹರಣೆ, ಇದಕ್ಕಿಂತ ಪ್ರೂಫು BJP ಜೊತೆ ಎಲೆಕ್ಷನ್ ಕಮಿಷನ್ ಕೊಲೈಡ್ ಆಗಿದ್ದಾರೆ ಅಂತ ಇದಕ್ಕಿಂತ ಪ್ರೂಫ್ ಬೇಕಾ ಸರ್? NCP ಮತ್ತೆ ಶರದ್ ಪವಾರ್ ಅಜಿತ್ ಪವಾರ್ ಪಾರ್ಟಿ ಕೇಸಲ್ಲಿ ಏನಾಯಿತು? ಏನಂತ ರೂಲಿಂಗ್ಗಳು ಕೊಟ್ಟರು? ಸೆಕೆಂಡು, ಮತ್ತು ಠಾಕ್ರೆ ಇದು ಶಿಂದೆ ಮಳ ಮತ್ತು ಇದು ಠಾಕ್ರೆ ಬಣಕ್ಕೆ ಒಂದು ಕೇಸ್ ನಡೀತು. ಆ ವಿಚಾರದಲ್ಲೂ ಎಲೆಕ್ಷನ್ ಕಮಿಷನ್ ಏನಂತ ಒಂದು ರೂಲಿಂಗ್ ಕೊಡ್ತು. ಎಷ್ಟು ಜನ ಇದು ವಿನ್ ಆಗಿದ್ದಾರೆ ಅವ್ರ ಪರವಾಗಿ ರೂಲಿಂಗ್ ಕೊಡ್ತು. ಆದರೆ ಒಂದು ಪಕ್ಷ ನಡೆಯುವುದು ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಆರ್ಟಿಕಲ್ 385 ಅಲ್ಲಿ ಇಷ್ಟು ಜನ ಇರಬೇಕು, ಇದಿರಬೇಕು ಅಂತ ಒಂದು ರೂಲ್ ಫ್ರೇಮ್ ಆಗಿದೆ. ಅದರ ಪ್ರಕಾರವಾಗಿ ಇದು ಶರದ್ ಪವಾರು ಮತ್ತು ಠಾಕ್ರೆ ಅವರು ಆ ಪಕ್ಷದ ಒಬ್ಬರು ಅಧ್ಯಕ್ಷರು ಅಂತ ಪ್ರೂವ್ ಆಗಿತ್ತು. ಇವರು ಅಧಿಕಾರಕ್ಕೋಸ್ಕರ ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಅಧಿಕಾರ ಗದ್ಗೆ ಹಿಡಿಬೇಕು ಅಂದ್ಬಿಟ್ಟು ಇದೇ ಎಲೆಕ್ಷನ್ ಕಮಿಷನ್ ಅವರು NCP ಬಣ ಮತ್ತು ಠಾಕ್ರೆ ಬಣದ ವಿರುದ್ಧವಾಗಿ ಅವ್ರಿಗೊಂದು ರೂಲಿಂಗ್ ಕೊಟ್ಬಿಟ್ಟು ಅವರಿಗೆ ಒಂದು ಫೇವರ್ ಮಾಡಿದ್ದಾರೆ. 2 ಉದಾಹರಣೆಗಳು ನಮ್ಮ ಮುಂದೆ ಇದೆ. ಇದು ಮಾಧ್ಯಮದವರು ಬಟಾಬೈಲು ಮಾಡಿದ್ದಾರೆ. ಇದಕ್ಕಿಂತ ಪ್ರೂಫ್ ಏನು ಬೇಕು ಸರ್? 10 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ಎಲೆಕ್ಷನ್ ಕಮಿಷನ್ನು ರೂಲಿಂಗ್ ಪಾರ್ಟಿಗೆ ಫೇವರ್ ಮಾಡ್ತಿದ್ದಾರೆ ಅಂತ. ಒಂದು ಫೌಂಡೇಶನ್ ಸ್ಟೋನ್ನೇ ಒಡೆದಾಕ್ಬಿಟ್ಟಿದ್ದಾರೆ. ಅಲ್ಲ, ಗೆದ್ರೆ ಒಂದು ಸೋತ್ರೆ ಒಂದು ಅಂತ ನೋಡಿ. ಗೆದ್ರೆ ಒಂದು ನಿಮಿಷ ಅಲ್ಲ, ಅದೇ ಮಹಾರಾಷ್ಟ್ರದಲ್ಲಿ ಲೋಕಸಭೆಯಲ್ಲಿ ಸರ್ 48ರಲ್ಲಿ 30 ನೀವೇ ಗೆದ್ದಿದ್ದಾರೆ ಸರ್, ಒಕ್ಕೂಟನೇ ಗೆದ್ದಿದೆ. ಹೌದು, ನಮಗೆ ಎಲ್ಲಾನು ಕೂಡ ಆಗಬೇಕು ಅಂತ ಹೇಳ್ತಾರೆ ನಾವು. ಇದು ಮಾದೇಪುರ ಒಂದೇ ಅಲ್ಲ, ಮಹಾರಾಷ್ಟ್ರ ಒಂದೇ ಅಲ್ಲ, ಎಲ್ಲ ಕಡೆನೂ ಈ ಎಕ್ಸಸೈಸ್ ಆಗಬೇಕು. ಎಲ್ಲ ಕಡೆನೂ ಈ ಎಕ್ಸಸೈಸ್ ಆಗಬೇಕು. ಬಲ್ಕಲ್ಲಿ ಇದೇ ಮಹದೇವಪುರದಲ್ಲಿ, ಇದೇ ಶಿರ್ಡಿಲಿ 10-12 ಸಾವಿರ ವೋಟ್ಗಳನ್ನ ಸೇರಿಸ್ತಾರೆ ಬಲ್ಕಲ್ಲಿ. ಏನಕ್ಕದೇ ಅವಶ್ಯಕತೆ? ಹೋಗ್ಬಿಟ್ಟು ಇವಾಗ ಒಂದು ಫಾರಮ್ ಬಂದರೆ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ವೆರಿಫೈ ಮಾಡ್ಬಿಟ್ಟು ಅಪ್ರೂವ್ ಮಾಡಬೇಕು. ಅದು ಬಿಟ್ಬಿಟ್ಟು ಒಂದೇ ದಿವಸದಲ್ಲಿ 10,000-12,000 ಅಪ್ರೂವ್ ಎಲೆಕ್ಷನ್ ಕಮಿಷನ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿ. ಅದು ಬಿಟ್ಬಿಟ್ಟು ಇಂದಿರಾ ಗಾಂಧಿ ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು. ಇತಿಹಾಸ ಬೇಡ ಕಣ್ರಿ, ಪ್ರೆಸೆಂಟ್ ಬಗ್ಗೆ ಮಾತಾಡ್ರಿ. ಇವಾಗ ಪ್ರೆಸೆಂಟ್ ಬಗ್ಗೆ ಮಾತಾಡ್ರಿ, ಪ್ರಸ್ತುತದ ಬಗ್ಗೆ ಮಾತಾಡಿ. ಇಂದಿರಾ ಗಾಂಧಿ ಮಾಡಿರುವ ಕೆಲಸ ಸಮಾನವಾದ ಕೆಲಸವನ್ನು ಇಲ್ಲಿವರೆಗೂ ಬಿಜೆಪಿ ಇಂದಿರಾ ಗಾಂಧಿ ಅವರು ಸೃಷ್ಟಿ ಮಾಡಿರುವ ದೇಶವನ್ನು ದೇಶ ಮಾಡಿದರೆ ಗಾಳಿಯಲ್ಲಿ ಗುಂಡಾರಿಸ್ತಾ ಇದ್ದೀರಾ. ನರೇಂದ್ರ ಮೋದಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಟಾ ಬಯಲಾಗಿದೆ ಸಮಾಜದ ಮುಂದೆ. ನಿಮ್ಮ ದ್ವಂದ್ವ ನಿಲುವು ಬಟಾ ಬಯಲಾಗಿದೆ ಸಮಾಜದ ಮುಂದೆ. ನಿಮ್ಮ ನಾಯಕನಿಗೆ ಯಾವ ಸಾಮರ್ಥ್ಯ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಸಾಂವಿಧಾನಿಕ ಸಂಸ್ಥೆಗಳನ್ನ ರಕ್ಷಣೆ ಮಾಡ್ತಕ್ಕಂಥವ್ರು, ಭಾರತೀಯ ಸಂವಿಧಾನವನ್ನ ವಿರೋಧ ಮಾಡ್ತಕ್ಕಂಥ ಸಾಂವಿಧಾನಿಕ ಸಂಸ್ಥೆಗಳನ್ನ ರಕ್ಷಣೆ ಮಾಡುವಂತ ನೈತಿಕತೆ ನಮಗೂ ಇದೆ. ಯಾಕಂದ್ರೆ ನಾನು ಈ ದೇಶದ ಪ್ರಜೆ, ಈ ದೇಶವನ್ನು
ನಿಮ್ ಸ್ಪಷ್ಟತೆಗೆ ನಿಮ್ಗೂ ಕೇಳ್ತೀನಿ, ಇಂದಿರಾ ಗಾಂಧಿ ಮಾಡಿರುವ ಕಾರ್ಯವನ್ನು ನೀವು ಮಾಡಕ್ಕಾಗತ್ತೆ ಅಂದ್ರೆ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂತ ಕಪಟ ಸುಳ್ಳುಗಳು ಸರ್ ಇಂದಿರಾ ಗಾಂಧಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಚುನಾವಣಾ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ, ಎಮರ್ಜೆನ್ಸಿ ಬಗ್ಗೆ ಅಕ್ರಮ ಮಾಡಿದ್ದಾರೆ, ಅನರ್ಹ ಮಾಡಿದ್ರು ಅಂತ ಹೇಳಿ ಮಾತಾಡಿ. ಯಾವ ರೀತಿ ದೇಶದ ಘನತೆವಂತ ನಾಯಕರುಗಳನ್ನ ಜೈಲಿನಲ್ಲಿಟ್ಟು ನೀವು ಸಂವಿಧಾನದಲ್ಲಿ ತಿದ್ದುಪಡಿ ಅಂತಂದ್ರೆ ಆಯ್ತು, ನಾವು ಮಾತಾಡ್ತಾ ಹೋದ್ರೆ ಅನೇಕ ವಿಚಾರಗಳನ್ನು ಮಾತನಾಡಬಹುದು. ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ವಿರೋಧ ಮಾಡಿದ್ರು ನೀವು? ಯಾವ ರೀತಿ ಚುನಾವಣೆ ಅಕ್ರಮವನ್ನ ಮಾಡಿ ಅಂಬೇಡ್ಕರ್ ಯಾಕೆ ಬರ್ತಾರೆ ಈಗ? ಅಂಬೇಡ್ಕರ್ ಯಾಕೆ? ಸಂವಿಧಾನಿಕ ಸಂಸ್ಥೆಗಳನ್ನ ಗೌರವಿಸುವಂತದ್ದು ಅವರು. ಸತ್ಯ ಯಾವತ್ತು ಬಿಜೆಪಿ ಅವರು ಇವತ್ತು ನಿಮ್ಮ ದ್ವಂದ್ವ ನಿಲುವು ನೀವು ಯಾವತ್ತಿಗೂ ಪಟ ಬಯಲಾಗಿದ್ದೀರಿ. ಕಾಂಗ್ರೆಸ್ ಅವರು ಮಾತನಾಡುವಂತ ನೈತಿಕತೆ ನಿಮಗೆ ಇಲ್ಲ. ಸಮಸ್ಯೆ ಇಲ್ಲ, ಯಾವ ಗೆದ್ರೆ ಸಮಸ್ಯೆನಾ? ಟ್ರಂಪ್ ಹಾರ್ದಿಕತೆ ಅಂತ ಹೇಳಿದಂತ ನಿಮ್ಮ ನಾಯಕರು ಯಾವ ನೈತಿಕತೆ ಇದೆ? ನೀವು ದೇಶದ ಪ್ರಜೆಗಳ ನೀವು ಯಾವ ನೈತಿಕತೆ ಇದೆ ನಿಮಗೆ? ಇಲ್ಲ ಈಗ ಸರ್ ಈಗ ಒಂದ್ ನಿಮಿಷ ಪ್ರಭು ಅವರೇ ನೋಡಿ, ಇಂದಿರಾ ಗಾಂಧಿ ಅಂತಾರಲ್ಲ, ಇದೇ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನವನ್ನು ಚೂರ್ ಮಾಡಿ ಬಾಂಗ್ಲಾದೇಶ್ ಬಂದ್ರು. ಇದೇ ನರೇಂದ್ರ ಮೋದಿ ನೀವು ಯಾಕೆ ಆಪರೇಷನ್ ಸಿಂಧೂರ್ ಎನ್ನುವಂತ ಹೆಸರನ್ನಿಟ್ಟು ಸಾಕ್ಷಿ ಕೇಳ್ತಾರೆ. ಕಾಂಗ್ರೆಸ್ನವರು ಸಾಕ್ಷಿ ಕೇಳಿದಂತದ್ದು ಇದೇ ಕಾಂಗ್ರೆಸ್ನವರು. ಇವತ್ತು ನೀವು ನಮಗೆ ದೇಶಭಕ್ತಿಯ ಚಿಹ್ನೆಗಳು ಹೇಳ್ಕೊಡ್ತೀರಾ? ದೇಶವನ್ನು ವಿರೋಧ ಮಾಡುವಂತವರು ನೀವು. ಯಾವ ನೈತಿಕತೆ ಇಲ್ಲ. ಸರ್ ಈಗ ಗಾಳಿಯಲ್ಲಿ ಗುಂಡಾರಿಸಿ ಓಡೋಗುವಂತದ್ದು, ಪಲಾಯನ ಮಾಡುವಂತದ್ದು. ಅಲ್ಲ ಸರ್ ಈಗ ಕಾಂಗ್ರೆಸ್ನವರು ಮಾಡಿರುವಂತ ಸರ್ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ನಾಲ್ಕು ಹೆಸರು ಇದೆ. ಅಲ್ಲಿ ಬೇರೆ ರಾಜ್ಯದಲ್ಲಿ ವೋಟ್ ಮಾಡಿದ್ದಾರೆ, ಇಲ್ಲಿ ಅವರು ವೋಟರ್ ಲಿಸ್ಟ್ ಇದೆ. ಅಲ್ಲ ಸರ್ ನೀವು ಅವ್ರು ಹೋಗಿ ಮಾತಾಡ್ಸಿದ್ರ? ಅವ್ರನ್ನ ಹೋಗಿ ಆ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಹೋಗಿ ಮಾತಾಡ್ಸಿದ್ರ? ನಿಮ್ಗೆ ಆ ಡೇಟಾ ಬೇಕು ಅಂದ್ರೂ ಕೊಡ್ತೀವಿ ನಾವು. ಎಲ್ಲ ಹೇಳ್ತಾ ಇದಾರೆ ನಾವು ವೋಟ್ ಮಾಡಿದ್ದೇವೆ ಅಂತ. ಅಲ್ಲಿ ಹೋಗಿ ಕೇಳಿದಾಗ ಸರ್ ನಾವು ವೋಟ್ ಮಾಡಿದ್ದೇವೆ. ದೇಶದ ಒಂದು ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಫ್ಯಾಕ್ಟ್ ಚೆಕ್ ಮಾಡಿದೆ, ಅವರು 80 ವೋಟ್ ಇದೆ ಅಂತ. ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹೆದರ್ತಾ ಇದ್ದಾರೆ? ಸಿಸಿಟಿವಿ ಫುಟೇಜ್ ಹೋಗಕ್ಕೆ. ಡೊನಾಲ್ಡ್ ಟ್ರಂಪ್ ನಿಮ್ಮದೇ ಮಾಧ್ಯಮದವರು ಮಾಡಿರ್ತಕ್ಕಂಥ ಫ್ಯಾಕ್ಟ್ ಚೆಕ್ ಅಲ್ಲಿ ಬಟ ಬಯಲಾಗಿಲ್ವಾ ಕಾಂಗ್ರೆಸ್ ಸಂಸ್ಕೃತಿ? ಸುಳ್ಳು ಆರೋಪಗಳನ್ನ ಮಾಡ್ತಕ್ಕಂಥದ್ದು, ಕಿರ್ಚಾಡುವಂಥದ್ದು ಇವೆಲ್ಲವೂ ಕಾಂಗ್ರೆಸ್. ಅಲ್ಲ ಸರ್ ಈಗ ಅಲ್ಲ 80 ಓಕೆ. ಡೊನಾಲ್ಡ್ ಟ್ರಂಪ್ ಕೂಡ ಇದೇ ಎಲೆಕ್ಷನ್ ಕಮಿಷನ್ ಅವರು ಬಿಜೆಪಿ ಅವರು ಬಿಹಾರಲ್ಲಿ ವೋಟರ್ ಆಗಿ ಸೇರಿಸಿದ್ದಾರೆ. ಫ್ಯಾಕ್ಟ್ ಚೆಕ್ ಮಾಡಿ ಪ್ರೂವ್ ಆದ್ರೆ ನಾನು ಇಲ್ಲೇ ರಾಜೀನಾಮೆ ಕೊಟ್ಬಿಡ್ತೀನಿ. ಡೊನಾಲ್ಡ್ ಟ್ರಂಪ್ ವಾದಗಳನ್ನ ಕೇಳ್ತಾ ಇದ್ರೆ ನಗೆ ಪಾಟೀಲಿನ ವಿಚಾರ ಇದು. ಚೆಕ್ ಮಾಡಿಸಿ ಡೊನಾಲ್ಡ್ ಟ್ರಂಪ್ ನಗೆ ಪಾಟೀಲಿನ ವಿಚಾರ. ನಿಮ್ಮ ಎಲೆಕ್ಷನ್ ಕಮಿಷನ್ ಅವರು ನಿಮ್ಮ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದಾರೆ ಸತ್ಯ ಆರ್ಥಿಕತೆ ಅಂತ ಉತ್ಕರ್ಷ್ ಅವ್ರು 80 ವೋಟ್ ಅವರು ಐಡಿ ಕ್ರಿಯೇಟ್ ಮಾಡಿಕೊಂಡು 80 ಜನ ಇದ್ರು ಅಂತ ಹೇಳಿ ಚುನಾವಣಾ ಆಯೋಗ ಅವ್ರನ್ನ ಹೆಂಗ್ ಸೇರ್ಪಡೆ ಮಾಡ್ಕೊಳ್ತು ಅಂತ ಸರ್ ನೋಡಿ. ಒಂದೇ ಒಂದು ನಿಮಿಷ ಕೇಳಿ, ರಾಹುಲ್ ಗಾಂಧಿ ಅವರಿಗೆ ಗ್ರಾಸ್ ರೂಟ್ ಪಾಲಿಟಿಕ್ಸ್ ಬಗ್ಗೆ ಯಾವ ಮಾಹಿತಿ ಇಲ್ಲ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಅತ್ಯಂತ ಹೆಚ್ಚು ITBT ಸೆಕ್ಟರ್ ಇರ್ತಕ್ಕಂಥದ್ದು, ಮೈಗ್ರೆಂಟ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು, ಸೆಕ್ಯೂರಿಟಿಗಳು, ಲೇಬರ್ಗಳು, ಉತ್ತರ ಭಾರತದ ಅತಿ ಹೆಚ್ಚು ಜನ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು. ಒಂದ್ ನಿಮಿಷ ಕೇಳಿ, ನಾನು ಅದಕ್ಕೆ ಹೇಳಲಿಕ್ಕೆ ಬರ್ತೀನಿ, ಕೇಳಿ, ಸಂಯಮದಿಂದ ಕೇಳಿ. ಅಲ್ಲಿ ಬರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳು, ಲೇಬರ್ಗಳು ಏನು ರೂಮ್ ನಲ್ಲಿ ವಾಸ ಮಾಡ್ತಾರೆ, ಅವ್ರು ಕೆಲಸ ಮಾಡುವಂತ ಸಂಸ್ಥೆಗಳಲ್ಲಿ ಅವ್ರಿಗೊಂದು ID ಪ್ರೂಫ್ ಅನ್ನ ಕೇಳಿಸ್ತಾರೆ. ಸೊ ಆ ಆಧಾರದ ಮೇಲೆ ಈ ಸೆಕ್ಯೂರಿಟಿಗಳು, ಲೇಬರ್ಸ್ ಏನ್ ಮಾಡ್ತಾರೆ, ಒಂದು ಲೀಸ್ ಅಗ್ರಿಮೆಂಟ್ ಅನ್ನು ಹಾಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ವೋಟರ್ ID ಅನ್ನ ಮಾಡಿಸ್ಕೊಂಡು ನಂತರ ಅದನ್ನ ಶಿಫ್ಟ್ ಆಗ್ತಾ ಹೋಗ್ತಾರೆ. ಅದನ್ನ ಚೇಂಜ್ ಮಾಡಿಸ್ಕೊಳ್ತಕ್ಕಂಥ ಅವರ ಕರ್ತವ್ಯ. 80 ಜನ ಇಲ್ವೇ ಇಲ್ಲ, 80 ಜನ ಇಲ್ವೇ ಇಲ್ಲ, 80 ಜನ ಇರ್ಲಿಕ್ಕೆ ಹೇಗೆ ಸಾಧ್ಯ? ಮತ್ತೆ ಅದೇ ಮತ್ತೆ 80 ಜನ ಇಲ್ಲ. ಚೆಕ್ ಮಾಡಿದಾರಲ್ಲ ಮಾಧ್ಯಮದವರು, ಅಲ್ಲಿ ಏನ್ ಬಂದಿದೆ? ಓನರ್ ಹೇಳ್ತಾ ಇದಾರಲ್ವ, ಯಾರ ಹೆಸರಲ್ಲಿದೆ ಅದು ಮುಖ್ಯ. ಅಲ್ಲಿ ಓನರ್ ಯಾರು? ಜೈರಾಮ್ ರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ ಅಷ್ಟು ಜನ ಇರ್ಲಿಲ್ಲ ಅಂತ. ನಾನು ನಿಮಗೆ ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಮಹಾರಾಷ್ಟ್ರ ಬಗ್ಗೆ ಮಾತಾಡಿದ್ರೆ, ಮಹಾರಾಷ್ಟ್ರ ಬಗ್ಗೆ ಮಾತಾಡಿದ್ರೆ 80 ಜನ ಅಲ್ಲ ಅಂತ ಮಾಲೀಕರು ಹೇಳ್ತಾ ಇದ್ದಾರಲ್ಲ, ಮಾಲೀಕರು ಹೇಳ್ತಾ ಇದ್ದಾರಲ್ವಾ, ನಾನು ಅದನ್ನ ಹೇಳ್ತೀನಿ, ಕ್ವೈಟ್ ನಾರ್ಮಲ್ ಅನ್ನುವಂಥದ್ದು ಚುನಾವಣೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮೈಗ್ರೆಂಟ್ ಪಾಪ್ಯುಲೇಷನ್ ಹೆಚ್ಚಾಗಿರ್ತಕ್ಕಂಥದ್ದು. ಮತ್ತೊಂದು ಕ್ಲಾಸಿಕ್ ಎಕ್ಸಾಂಪಲ್, ಧೂಲೆ ಲೋಕಸಭಾ ಕ್ಷೇತ್ರದಲ್ಲಿ, ಇವತ್ತು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ 5 ಭಾರತೀಯ ಜನತಾ ಪಾರ್ಟಿ
ಪಾರ್ಟಿ ಗೆಲ್ತು. ಆದ್ರೆ ಮಾಲೆಗಾಂವ್ ಸೆಂಟ್ರಲ್ಗೆ ಬರೋಷ್ಟೊತ್ತಿಗೆ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದ ಎಷ್ಟು ಮತ? ಕೇವಲ 4,500. ಕಾಂಗ್ರೆಸ್ಗೆ ಸಿಕ್ಕಿದ ಮತ ಎಷ್ಟು? 1,98,000. ಕಾಂಗ್ರೆಸ್ ಆ ಕಾನ್ಸ್ಟಿಟ್ಯೂನ್ಷನ್ ಗೆದ್ದು ಬಿಡುತ್ತೆ 3,500ದಲ್ಲಿ. ಹಾಗಾದ್ರೆ ಇದು ಮತಗಳ್ಳತನ ಅಲ್ವಾ? ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಈ ರೀತಿಯ ದ್ವಂದ್ವ ನಿಲುವುಗಳನ್ನು ಇಟ್ಕೊಂಡು ಗಾಳಿಯಲ್ಲಿ ಗುಂಡಾರಿಸಿ ಯಾವ ಡಾಕ್ಯುಮೆಂಟ್ಸ್ ಅನ್ನ ಕೊಡದೆ, ಫ್ಯಾಕ್ಟ್ಸ್ ಫಿಗರ್ಸ್ ಅನ್ನು ಕೊಡದೆ ಪಲಾಯನ ಮಾಡುವಂತದ್ದಲ್ಲ. ನಿಮಗೆ ಸಾಮರ್ಥ್ಯ ಇದ್ರೆ, ಬದ್ಧತೆ ಇದ್ರೆ ಡೇಟಾವನ್ನ ಕೊಡ್ರಿ. ವಿತ್ ಡೇಟಾ ಮಾತಾಡಿ ಕೊಟ್ಟಿದ್ದೆ ಡೇಟಾ. ನಿಮ್ಮ ರಾಹುಲ್ ಗಾಂಧಿ ಅವರ ಡೇಟಾ ಇಲ್ಲ. ಅಲ್ಲ 4 ಬದ್ಧತೆ ಇಲ್ಲ ನಿಮಗೆ, ನೈತಿಕತೆ ಇಲ್ಲ. ಸಂಪೂರ್ಣವಾಗಿ ಪ್ರಭು ಶಿರಡಿ ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿಲಿ ನಿಮ್ಗೂ ಡೇಟಾ ಕೊಟ್ಟಿದ್ದೀನಿ, ನಿಮ್ಮ ಮಾಧ್ಯಮದಲ್ಲೂ ಮಾತಾಡಿದ್ದೀನಿ. ಒಂದು ಬೂತ್ ಅಲ್ಲಿ ಒಂದು ಮನೇಲಿ 145 ನಾನು ಕೊಡ್ತೀನಿ. ಗಾಂಧಿನಗರದ 20 ಬಾರ್ 10 ಅಡಿ ಇರ್ತಕ್ಕಂಥ ಒಂದು ಮನೆಯಲ್ಲಿ 2023ರಲ್ಲಿ 80 ಜನ ಮತ ಹಾಕಿದ್ದಾರೆ. ವರ್ಣದಲ್ಲಿ ಯಾವ ಸುಳ್ಳು ಆರೋಪಗಳನ್ನು ನೀವು ಮಾಡುವ ಚುನಾವಣೆ ಮಾಡಿದ್ ನೀವು. ಉತ್ಕರ್ಷ್ ಅವರೇ, ನಿಮ್ಮ ಅವಧಿಯಲ್ಲಿ ಇದೆಲ್ಲವೂ ಕೂಡ ಸರ್ ಈಗ ಬಿಹಾರದಲ್ಲಿ ಪರಿಷ್ಕರಣೆ ಮಾಡ್ತಾ ಇದ್ರಿ. ಅಲ್ಲ ಈಗ ಎಲೆಕ್ಷನ್ ಬರ್ತಾ ಇದೆ, ಅಲ್ಲ ಎಲೆಕ್ಷನ್ ಬರ್ತಾ ಇದೆ, ಈಗ ಎಲೆಕ್ಷನ್ ಬಿಹಾರದ ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ಹೊರಗಿಡ್ತಾ ಇದ್ದೀರಿ, ಅಲ್ಲಿ ಹೊರಗಿಡ್ತಾ ಇದ್ದೀರಿ. ಬಟ್ ಈಗ ಕರ್ನಾಟಕದಲ್ಲೂ ಅಷ್ಟೇ. ಈಗ ನೋಡಿ, ನಾವು ಒಂದೊಂದು ಹೆಸರಲ್ಲಿ 4 ಐಡಿಗಳು ಅದು ಕ್ರಿಯೇಟ್ ಆಡೋರು ಹೇಗ್ ಬಿಟ್ರಿ ಅಂತ ಹೇಳಿ. ಅಲ್ಲ, ಒಂದ್ ನಿಮಿಷ ಕೇಳಿ. ಈ ವಿಶೇಷ ಪರಿಷ್ಕರಣೆ ಅನ್ನುವಂಥದ್ದು ಇದೇನು ಹೊಸದಲ್ಲ. ಜವಾಹರ್ಲಾಲ್ ನೆಹರು ಅವರು ಕೂಡ ಮಾಡಿದ್ದಾರೆ, ಕಾಂಗ್ರೆಸ್ನ ಸರ್ಕಾರಗಳು ಕೂಡ ಮಾಡಿದೆ. ಹಾಗಾದ್ರೆ ಇವತ್ತು ವಿರೋಧ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ, ಕರ್ನಾಟಕದಲ್ಲಿ ಯಾಕೆ ನೀವು ವಿರೋಧ ಮಾಡ್ತಾ ಇಲ್ಲ? ಈ ವಿಚಾರಗಳನ್ನ ಹೇಳ್ರಿ. ಆದಿವಾಸಿಗಳನ್ನ ಏನಕ್ಕೆ ಆದಿವಾಸಿಗಳ ವಿರೋಧಿ ಬಿಜೆಪಿ, ಚಾಮರಾಜಪೇಟೆಯಲ್ಲಿ, ಶಿವಾಜಿನಗರ, ಶಾಂತಿನಗರದಲ್ಲಿ ಅದ್ರ ಬಗ್ಗೆ ಮಾತಾಡ್ರಿ. ಚುನಾವಣಾ ಆಯೋಗ ಹೌದು ಡಾಟಾ ಕೊಡ್ತಿಲ್ವಲ್ಲ? ಹೌದು, ಚುನಾವಣಾ ಆಯೋಗ ಕರೆಕ್ಟ್. ಚುನಾವಣಾ ಆಯೋಗದವ್ರು ಕೊಡ್ಬೇಕು ಸರ್. ಸಿಗ್ನೇಚರ್ ಮಾಡಿ ಚುನಾವಣಾ ಆಯೋಗದವರು ಸಿಸಿಟಿವಿ ಫುಟೇಜ್ ಕೊಡ್ಲಿ ಸರ್, ಗೊತ್ತಾಗ್ಬಿಡುತ್ತೆ ಯಾರೆಲ್ಲ ವೋಟ್ ಬಂದಿದ್ದಾರೆ. ಡಬಲ್ ವೋಟ್ ಆಗಿದೆ. ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಉತ್ಕರ್ಷ್ ಅವರೀಗ ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವಾಗ CJ ಅವ್ರನ್ನ ಹೊರಗಿಟ್ಟಿದ್ದು ಕೂಡ ಭಾರಿ ವಿರೋಧಕ್ಕೆ ಕಾರಣ ಆಯಿತು. ರಾಹುಲ್ ಗಾಂಧಿ ಅವರು ಅವ್ರು ಹೇಳಿದ್ದಾರೆ ಬೇಡ, ಜ್ಞಾನೇಶ್ ಕುಮಾರ್ ಅಂತ ಹೇಳಿ ಅವರು ಬೇಡ, ಅವ್ರ ನೇಮಕ ಮಾಡೋದು ಬೇಡ. ಅವರ ವಿರೋಧದ ಮಧ್ಯೆ ಕೂಡ ನೀವು ನಿಮ್ಮಿಷ್ಟಕ್ಕೆ ಬಂದಾಗೆ ಅಂದರೆ ನಿಮ್ಮ ನಾಯಕರು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇದರಿಂದ ಉದ್ದೇಶ ಏನೂ ಇಲ್ಲ ಅಂತೀರ? ಹಾಗಾದ್ರೆ ಅಲ್ಲ, ನಮ್ಮಷ್ಟಕ್ಕೆ ಆಧಾರದ ಮೇಲೆ ಹೇಗೆ ಆಯ್ಕೆ ಮಾಡೋಕ್ಕಾಗುತ್ತೆ ಸರ್? ಪ್ರತಿಯೊಂದು ಅವರ ಕ್ವಾಲಿಫಿಕೇಶನ್ ಅನ್ನು ನೋಡಿ, ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನು ನೋಡಿ ಆಯ್ಕೆ ಮಾಡ್ತಕ್ಕಂಥದ್ದು. ಇವತ್ತು ಇವ್ರು ಹೇಳುವಂಥದ್ದು ನಿಮಗೆ 2/3 ಮೆಜಾರಿಟಿ ಇದೆ, ನಿಮಗೆ ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್. ಕೇಳಿ ಸರ್, ಸುಪ್ರೀಂ ಒಂದು ನಿಮಿಷ ಕೇಳಿ. ಅರ್ಜೆಂಟ್ ಮಾಡಬೇಡಿ, ಅಲ್ಲ ಒಂದು ನಿಮಿಷ ಕೇಳಿ, ಮಾಡಬೇಡಿ ಅಂತ ಹೇಳ್ತು. ಅರ್ಜೆಂಟ್ ಮಾಡಬೇಡಿ ಅಂತ ಹೇಳಿದ್ರು ಕೇಳಿಲ್ಲ. ನೀವು ಚುನಾವಣೆ ಆಯುಕ್ತರನ್ನ ಆಯ್ಕೆ ಮಾಡಲಿಲ್ಲ ಅಂದ್ರೆ ಮತ್ತೆ ಆ ಪ್ರೋಸೆಸ್ಗಳು ನಿಮಗೆ ಹಿಂದೆ ಉಳಿಯೋದಿಲ್ವಾ? ಚುನಾವಣೆಗಳನ್ನ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತನಾಡಬೇಕಾದ್ರೆ ಇವತ್ತು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, 2/3 ಮೆಜಾರಿಟಿ ಇದೆ ಅಂತ ಹೇಳ್ತೀರಾ. 2/3 ಮೆಜಾರಿಟಿ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದಾರೆ ಸ್ವಾಮಿ. ನಮ್ಮ ಹಕ್ಕದು, ಅಧಿಕಾರವನ್ನು ಜನ ನಮಗೆ ಕೊಟ್ಟು ನಾವು ಅನುಭವಿಸ್ತಾ ಇದ್ದೀವಿ. ಸರಿಯಾದ ರೀತಿಯಲ್ಲಿ ಅವರಿಗೆ ನ್ಯಾಯವನ್ನು ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ನಿಲುವು ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ನೀವೇನಿವತ್ತು ಚುನಾವಣಾ ಅಕ್ರಮ ನಡೆದಿದೆ ಅಂತ ಹೇಳಿದ್ದೀರಾ, ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ, ಡೇಟಾ ಕೊಟ್ಟಿದ್ದೀವಿ ಅಂತ. ಚುನಾವಣಾ ಆಯೋಗ ಬಹಳ ಸಿಂಪಲ್ ಸರ್, ನಿಮ್ಮ ಹತ್ರ ಇರ್ತಕ್ಕಂಥ ಅದೇ ಡೇಟಾವನ್ನು ತಗೊಂಡೋಗಿ ಕೊಡಿ. ಯಾಕೆ ಪಲಾಯನ ಮಾಡ್ತಾ ಇದ್ದೀರಾ? ರಾಹುಲ್ ಗಾಂಧಿ ಅವರು ಘಂಟಾಘೋಷವಾಗಿ ದೊಡ್ಡ ಭಾಷಣವನ್ನ ಮಾಡಿದ್ರು, ಅಲ್ಲಿಂದ 5 ನಿಮಿಷ ದೂರದಲ್ಲಿ ಇರ್ತಕ್ಕಂಥ ಚುನಾವಣಾ ಆಯೋಗಕ್ಕೆ ನೀವು ಯಾಕೆ ಹೋಗ್ಲಿಲ್ಲ ಸ್ವಾಮಿ? ಇದ್ರ ಬಗ್ಗೆ ಉತ್ತರ ಕೊಡಿ ಸರ್. ಜನ ಯಾರು ದಡ್ರಲ್ಲ, ಜನ ಬಹಳ ಪ್ರಬುದ್ಧರಿದ್ದಾರೆ. ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನೇ ಕೊಡಿ. ಒಂದು ಓತನ್ನ ತಗೊಂಡ್ಲಿಕ್ಕೆ, ಒಂದು ಅಫಿಡವಿಟ್ ಅನ್ನ ಸಿಗ್ನೇಚರ್ ಮಾಡ್ಲಿಕ್ಕೆ ನಿಮಗೆ ಯಾಕೆ ಧೈರ್ಯ ಇಲ್ಲ? ಮತ್ತೆ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಏನು ಗೊತ್ತಾ? ಕೊಟ್ಟಿರ್ತಕ್ಕಂಥ ಮೆಮೊರಾಂಡಮ್ ಅಲ್ಲಿ ಮಹದೇವಪುರದಲ್ಲಿ ಈ ರೀತಿಯ ಅಕ್ರಮ ನಡೆದಿದೆ, ಇದರ ಬಗ್ಗೆ ಗಮನ ಹರಿಸಿ ಅಂತ ನೀವು ಹೇಳಿದ್ದೇನೋ, ನೀವು ಇಲ್ಲಿ ಹೇಳ್ತಿರೋದೇನೋ? ಡೇಟಾ ಕೊಡಿ ಸ್ವಾಮಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ಬಿಟ್ಟು ನೀವು ಸಾಂವಿಧಾನಿಕ ಸಂಸ್ಥೆಗಳ ಹತ್ರ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ನೀವು ಯು ವಿಲ್ ಬಿ ಪನಿಷ್ಡ್ ಇಫ್ ಯು ಆರ್ ರಾಂಗ್. ಮತ್ತೆ ಬಹಳ ಸ್ಪಷ್ಟವಾಗಿ ಇವ್ರು ಹೇಳ್ತಾರೆ, ನಾವು ಯಾಕ್ರಿ ಓದ್ ತಗೋಬೇಕು?
ನೀವು ಪಾರ್ಲಿಮೆಂಟ್ ಅಲ್ಲಿ ಓದ್ ತಗೋಬಿಟ್ರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ನಿಮಗೆ ಚೀಮಾರಿ ಹಾಕಿದ್ರೆ ನಾನು ಯಾಕೆ ತಗೋಬೇಕು ಅಂತ ಹೇಳಲಿಕ್ಕೆ ಆಗ್ತದ? ಇದು ಸಾಂವಿಧಾನಿಕ ಸಂಸ್ಥೆಗಳು. ಅಂಬೇಡ್ಕರ್ ಅವರು ನಮಗೆ ನ್ಯಾಯಸಮ್ಮತವಾಗಿ ಕೊಟ್ಟಿರ್ತಕ್ಕಂತ ಸಂಸ್ಥೆಗಳನ್ನ ಗೌರವಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅಲ್ಲ ಡೇಟಾ ಕೊಟ್ರೆ ಈಗ ಕಾಂಗ್ರೆಸ್ ಡೇಟಾ ಕೊಟ್ರೆ ಅಲ್ಲ ಡೇಟಾ ಕೊಟ್ರೆ ಒಂದ್ ನಿಮಿಷ ಕೇಳಿ. ಚುನಾವಣಾ ಆಯೋಗದಿಂದ ಯಾವ ಉತ್ತರನೂ ಸಿಕ್ಕಿಲ್ಲ ಇಲ್ಲಿವರೆಗೂ. ಸಿಕ್ಕಿಲ್ಲ. ಬರೀ ಅಲ್ಲ ಎಲ್ಲ ಪಾರದರ್ಶಕವಾಗಿ ನಡೆದಿದೆ. ಅದು ಬಿಟ್ಟರೆ ಏನು ಬಂದಿಲ್ಲ. ಬಿಡುಗಡೆ ಮಾಡುವಂತದ್ದು ಸಾರ್ವಜನಿಕರಿಗೆ ಬಹಿರಂಗವಾಗಿ. ರಾಹುಲ್ ಗಾಂಧಿ ಅವರು ವಿಶಾಲ್ ಸಿಂಗ್ ಒಬ್ಬ ವ್ಯಕ್ತಿಯ ಹೆಸರನ್ನು ತಗೊಳ್ತಾರೆ. ಮಹದೇವಪುರದಲ್ಲಿ ಅವ್ರ ಹೆಸರಿದೆ, ವಾರಣಾಸಿಯಲ್ಲಿ ಹೆಸರಿದೆ ಅಂತ. ನಾವೇ ಫ್ಯಾಕ್ಟ್ ಚೆಕ್ ಅನ್ನು ಮಾಡಿದಾಗ ವಾರಣಾಸಿಯಲ್ಲಿ ಆ ವ್ಯಕ್ತಿಯ ಹೆಸರೇ ಇಲ್ಲ, ವಿಶಾಲ್ ಸಿಂಗ್ ಎನ್ನುವಂತ ವ್ಯಕ್ತಿಯ ಹೆಸರೇ ಇಲ್ಲ. ಹಾಗಾದ್ರೆ ಇವ್ರು ಸುಳ್ಳು ಹೇಳ್ತಾ ಇಲ್ವಾ? ಕೊಟ್ರಿ ನಿಮಗೆ ತಾಕತ್ತಿದ್ರೆ ಚುನಾವಣೆ ಆಗೋದ್ ಮುಂದೆ ಯಾಕೆ ಕೊಡ್ತಾ ಇಲ್ಲ? ಆದಿತ್ಯ ಶ್ರೀವಾತ್ಸವ್ ಎನ್ನುವಂತ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಲಕ್ನೋದಲ್ಲಿ, 2016ರಲ್ಲಿ ಬಾಂಬೆಯಲ್ಲಿ ಕೆಲಸ ಮಾಡ್ತಾರೆ, 21ರಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಅವರನ್ನ ಫ್ಯಾಕ್ಟ್ ಚೆಕ್ ಮಾಡಿದಾಗ ಮಾಧ್ಯಮಗಳು ಮಾತಾಡಿಸಿದಾಗ ಸ್ಪಷ್ಟವಾಗಿ ಹೇಳ್ತಾರೆ ನಾನು ವೋಟರ್ ಐಡಿಯನ್ನ ಚೇಂಜ್ ಮಾಡಿಸ್ಕೊಂಡಿದ್ದೇನೆ ಅಂತ. ಹಾಗಾದ್ರೆ ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಂತದ್ದು ಮೋಸ ಅಲ್ವಾ? ಅವರೇ ಮಾತಾಡ್ತಾರೆ, ನಾವೇನು ನಿಮಿಷ ನೋಡಿ. ಎಲ್ಲಾರ ಬಗ್ಗೆನೂ ಮಾತಾಡಿದ್ರು. ಇದ್ರ ಬಗ್ಗೆ ನಾವು CCTV ಫುಟೇಜ್ ಕೊಡಿ ಅಂತ ಕೇಳ್ತಾ ಇದೀವಿ. ಎಲೆಕ್ಷನ್ ಕಮಿಷನ್ ಅವ್ರು ಏನಕ್ಕೆ ಡಿನೈ ಮಾಡ್ತಿದ್ದಾರೆ? CCTV ಫುಟೇಜ್ ಕೊಡ್ತಾ ಇಲ್ಲ. CCTV ಫುಟೇಜ್ ಏನಕ್ಕೆ ಕೊಡ್ತಾ ಇಲ್ಲ? ಪ್ರಶ್ನೆಗೆ ಉತ್ತರ ಕೊಡಬೇಕು. ಇದನ್ನೇ ನಿಮಗೆ ಇದು ಸ್ಟಾರ್ಟ್ ಟೈಮಲ್ಲೇ ಹೇಳಿದೆ. ಓಂ ಪ್ರಕಾಶ್ ಅವರು ಬೆಂಗಳೂರು ಸೌತಲ್ಲೂ ಇದ್ದಾರೆ, ಬೆಂಗಳೂರು ಸೆಂಟ್ರಲ್ಲೂ ಇದ್ದಾರೆ. ಏನಕ್ಕಿದು ಎರಡೆರಡು ಕಡೆ ಏನಕ್ಕೆ ರಿಜಿಸ್ಟರ್ ಆಗಿದ್ದಾರೆ? ಸರಸ್ವತಿ ಅನ್ನೋರು ಬೆಂಗಳೂರು ಸೌತಲ್ಲೂ ಇದ್ದಾರೆ, ಸೆಂಟ್ರಲ್ಲೂ ಇದ್ದಾರೆ. ಮಾಲಾ ಅನ್ನೋರು ಕಟಕಲ್ಲೂ ಇದ್ದಾರೆ, ಬೆಂಗಳೂರು ಸೆಂಟ್ರಲ್ಲೂ ಇದ್ದಾರೆ. ಏನಿದು ದ್ವಂದ್ವ? ಏನಿದು ದ್ವಂದ್ವ? ಏನಿದು? ಬಿಜೆಪಿ ಅಪ್ರಬುದ್ಧ ವಕ್ತಾರ ಎಲೆಕ್ಷನ್ ಡೇಟಾನ ಏನು ಅಂತ ಕೇಳ್ತಾರೆ. ಡೇಟಾ ಕೊಡ್ರಿ. ಮಾಧ್ಯಮದ ಮುಂದೆ ಕೂತ್ಕೊಂಡು ಅಪ್ರಬುದ್ಧವಾದ ಮಾತುಗಳಾಡ್ತಾ ಇದ್ದಾರೆ. ಅಪ್ರಬುದ್ಧವಾದ ಮಾತು ನೋಡಿ. ಅಪ್ರಬುದ್ಧವಾದ ನಾಲ್ಕು ಹೆಸರು ಹೇಗೆ ಬಂತು? ಆಯಿಷಾ ಬಾನು ಅವರ ಹೆಸರು ಹೇಗೆ ಬಂತು? ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಮಾಹಿತಿನ ತಗೊಂಡೋಗಿ ಚುನಾವಣೆ ಆಗೋಕ್ ಕೊಡಿ. ಅದನ್ನೇ ನಾವು ಹೇಳ್ತಿರೋಂಥದ್ದು. ಯಾಕೆ ಹಿಂದೆ ಸರಿತಾ ಇದ್ದೀರಾ? ಇದು ಎಲೆಕ್ಷನ್ ಕಮಿಷನ್ ಕೈಗೊಂಬೆ. ಬಿಜೆಪಿ ಕೈಗೊಂಬೆ ಆಗಿದೆ. ಚುನಾವಣಾ ಆಯೋಗ ಕೈಗೊಂಬೆ ಆಗಿದೆ. ಇಲ್ಲ ಕಾಂಗ್ರೆಸ್ನವ್ರದ್ದು ಕೈಗೊಂಬೆ ಆಗಿದೆ. ಅದಕ್ಕೆ ಅದು ಏನು ಮಾಹಿತಿ ಏನು ನಿರೀಕ್ಷೆ ಮಾಡೋಂಗಿಲ್ಲ. ಇದ್ಯಾವ ಮಾಹಿತಿ ಇದು? ಎಲೆಕ್ಷನ್ ಸರ್ ಉತ್ಕರ್ಷ್ ಅವರೇ, ಈಗ ನೋಡಿ ರಾಹುಲ್ ಗಾಂಧಿ ಅವರು 6 ತಿಂಗಳ ಕಾಲ ಅಲ್ಲಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡಿ ಬಂದಿರೋದು ಸರ್. ಸರ್ವೆ ಮಾಡಿರೋದು ಬೇಕು ಅಂತಾನೆ ನೀವು ಸೇರ್ಪಡೆ ಮಾಡೋದು, ತೆಗೆದು ಹಾಕೋದು. ಸರ್ ಈಗ ಬಗ್ಗೆ ಮಾತಾಡಬೇಡಿ. ರಾಹುಲ್ ಗಾಂಧಿ ಅವರು ಬಿಜೆಪಿ ಅವ್ರನ್ನ ಬಟ ಬಯಲು ಮಾಡಿದ್ದಾರೆ. ಮಾಧ್ಯಮದಲ್ಲಿ ಇವತ್ತು ಬಿಜೆಪಿ ವಕ್ತಾರರು ಈ ಡೇಟಾವನ್ನು ಅಲ್ಲಗೆಳೆದಿದ್ದಾರೆ. ಇವರಿಗೆ ಸ್ವಲ್ಪ ಅಪ್ರಬುದ್ಧ
ಅಪ್ರಬುದ್ಧವಾದ ವಕ್ತಾರರು ಇವತ್ತು ಚುನಾವಣೆ ಆಯೋಗ ಕೊಟ್ಟಿರೋ ಡೇಟಾವನ್ನು ಇಲ್ಲ ಅಂದ್ರೆ ಇವರು ಯಾವ ಮಟ್ಟದ ಅಲ್ಲ ಯಾವ ಮಟ್ಟದ ಡೇಟಾ ಇಟ್ಕೊಂಡು ಡಿಬೇಟ್ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಯಾವ ಮಾಹಿತಿ ಇಟ್ಕೊಂಡು ಡಿಬೇಟ್ ಬರ್ತಾರೆ ಅಂತ ಗೊತ್ತಿಲ್ಲ. ವಿಚಾರಗಳನ್ನು ಹೇಳ್ತಾ ಅಲ್ಲ ಇದ್ದಾರೆ. ನೋಡಿ ಸರ್, ಈಗ ನೀವು ಹೇಳ್ತಾ ಇದ್ರಿ ಸರ್ವೆ ಅದು ನೀವು ಫ್ಯಾಕ್ಟ್ ಚೆಕ್ ಅನ್ನ ಮಾಡಿದಿರಿ ಅಂತ ಹೇಳಿ. ಬಟ್ ಅದೇ ಈಗ ನಿಮ್ಮ ಅವಧಿಯಲ್ಲಿನೇ ಇದು ಜಾಸ್ತಿ ಈಗ 4 ಹೆಸರುಗಳು ಲಿಸ್ಟಲ್ಲಿ ಬಂದಿರೋದು, ಅಥವಾ ಸತ್ತರ ಹೆಸರು ಸೇರ್ಪಡೆ ಆಗಿರೋದು, ಅಥವಾ ತೆಗೆದು ಹಾಕೋದು, ಇದು ನಿಮ್ಮ ಕಾಲದಲ್ಲೇ ಜಾಸ್ತಿ ಆಗ್ತಿರೋದು. ಅಲ್ಲ, ನಾವು ಅದೇ ಕಾರಣಕ್ಕಲ್ವಾ ಬಿಹಾರದಲ್ಲಿ ನಮ್ಮ ಈಗ ಆಯ್ತಪ್ಪ ನೀವು ಹೇಳೋ ಹಾಗೆ ನಮ್ಮದೇ ಸರ್ಕಾರ ಇದೆ ಅಂತ ಹೇಳ್ತೀರಾ. ಬಿಹಾರದಲ್ಲಿ ಯಾರ ಅಸ್ತಿತ್ವ ಸರ್ಕಾರ ಇದೆ, ನಾವು ಅದಕ್ಕೆ ಅಲ್ವಾ ವಿಶೇಷ ಪರಿಷ್ಕರಣೆ ಮಾಡಿಸ್ತಾ ಇರೋವಂಥದ್ದು. ಹೇಗೆ ನೀವು ಅಲ್ಲಿ ವಿರೋಧ ಮಾಡ್ತೀರಾ, ಇಲ್ಲಿ ಯಾಕೆ ವಿರೋಧ ಮಾಡೋದಿಲ್ಲ? ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಸರಿ ಆಯ್ತು, ಇದೇ ಡಾಕ್ಯುಮೆಂಟ್ ತಗೊಂಡೋಗಿ ಕೊಡ್ರಿ ಚುನಾವಣೆ ಆಯೋಗಕ್ಕೆ. ನಿಮಗೆ ನೈತಿಕತೆ ಡಿ.ಕೆ. ಶಿವಕುಮಾರ್ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರೋದನ್ನೇ ಇದೇ ಮಾಹಿತಿಯನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರೋದು. ಅಪ್ರಬುದ್ಧ ವಕ್ತಾರ ಬಿಜೆಪಿ ಅಪ್ರಬುದ್ಧ ವಕ್ತಾರರಿಗೆ ಮಾಹಿತಿ ಕೊರತೆ ಇದೆ. ಇದು ಬಿಜೆಪಿ ಇದು ಡೇಟಾ ಅಲ್ಲ, ಎಲೆಕ್ಷನ್ ಕಮಿಷನ್ ಡೇಟಾ. ಇದು ನಿರಸನಗೊಂಡಿದ್ದಾರೆ ಬಿಜೆಪಿಯ ವಕ್ತಾರ ಅಪ್ರಬುದ್ಧ ವಕ್ತಾರ ಅಪ್ರಬುದ್ಧ ಹೇಳಿಕೆಗಳನ್ನ ಕಾಂಗ್ರೆಸ್ನ ವಕ್ತಾರರು ಕೊಡ್ತಾ ಇದ್ದಾರೆ. 94 ಚುನಾವಣೆಗಳನ್ನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸೋತಿದ್ದಾರೆ. ಎಲೆಕ್ಷನ್ ಕಮಿಷನ್ ಬಿಟ್ಟು ಎಲೆಕ್ಷನ್ ಮಾಡ್ರಿ. ಯೋಗ್ಯತೆಗೆ ನೋಡಿ ಬಿಜೆಪಿಯ ವಕ್ತಾರರು ಎಲೆಕ್ಷನ್ ಕಮಿಷನ್ ಕೊಟ್ಟಿರುವ ಡೇಟಾ ಅಪ್ರಭುತ್ವ ವಕ್ತಾರರು ಅಮೆರಿಕದಂತಹ ದೊಡ್ಡ ರಾಷ್ಟ್ರಗಳು ಇನ್ನೂ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ 2014ರಿಂದ ಈಗ EVM ಆಯ್ತು. ಮೋದಿ ಅವರು ಬಂದ ಮೇಲೆನೆ EVM ನೀವು ಆರೋಪ ಮಾಡಿದ್ರೆ EVM ಹ್ಯಾಕ್ ಮಾಡ್ತಾರೆ ಅದು ಇದು ಅಂತ ಹೇಳಿ. ಅಂದ್ರೆ ಈ ಮತಗಳ್ಳತನದೇನಿದೆ ಇದು ಕಳೆದ 10 ವರ್ಷಗಳಿಂದ ಇದು ಮೋದಿ ಅವರು ಬಂದ ಮೇಲೆ ಶುರುವಾಗಿರೋದು ಹೇಗೆ ಅನ್ನೋದು ನೋಡಿ. ನಾವು ಇದನ್ನ ಹಲವಾರು ಬಾರಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ನಮ್ಗೆ EVM ಮೇಲೂ ಅನುಮಾನ ಇದೆ, EVM ಮೇಲೂ ಅನುಮಾನ ಇದೆ. ಸ್ವಲ್ಪ ಕೇಳಿಸ್ಕೊಳ್ರಿ. ಅಪ್ರಬುದ್ಧ ವಕ್ತಾರರಿಗೆ ಯಾವುದು ಅಂತ ಗೊತ್ತಿಲ್ಲ. ಬಿಜೆಪಿಯ ವಕ್ತಾರ ಅಪ್ರಬುದ್ಧ ವಕ್ತಾರರಿಗೆ ಯಾವುದು ಅಂತ ಗೊತ್ತಿಲ್ಲ. ಸರ್ ಓಕೆ, ಅಲ್ಲ ದಾಖಲೆಗಳನ್ನು ಒಂದು ನಿಮಿಷ ಪ್ರಭು ಅವರೇ, ಈ ದಾಖಲೆ ಯಾರ ಹತ್ರ ಇದೆ? ಈ ದಾಖಲಾತಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಬಿಜೆಪಿ ಅವರು. ಆಬ್ವಿಯಸ್ಲಿ ಬಿಜೆಪಿಯರ ಕೈಗೊಂಬೆಯಂತೆ ಚುನಾವಣಾ ಆಯೋಗ ಕೆಲಸ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ. ರಾಜ್ಯದಲ್ಲಿ ಅಧಿಕಾರ ಎಸ್ ಓಕೆ, ಥ್ಯಾಂಕ್ ಯು ಉತ್ಕರ್ಷ್ ಅವರೇ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಕಶ್ಯಪ್ ಸರ್, ನಿಮಗೂ ಕೂಡ ಧನ್ಯವಾದಗಳು ಡಿಬೇಟ್ನಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇದ್ದೀವಿ ನಾವು ಈಗ ಚುನಾವಣಾ ಆಯೋಗದವರು ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರದ ಬಿಜೆಪಿ ಕೂಡ ಪ್ರಭಾವ ಬೀರ್ತಾ ಇದೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ಈ ಒಂದು ಲಿಸ್ಟನ್ನು ಏನು ಮತಗಳ್ಳತನದ ಲಿಸ್ಟನ್ನು ಬಹಿರಂಗಪಡಿಸಿದ್ದಾರೆ. ಬಟ್ ಈಗ ರಾಜಕೀಯವಾಗಿ ನಾವು ಈ ವಿಚಾರಗಳು ನೋಡುವುದು, ಬಟ್ ಫ್ಯಾಕ್ಟ್ ಚೆಕ್ ಮಾಡಿದಾಗ ಕೆಲವೊಂದಿಷ್ಟು ವಿಚಾರಗಳು ಬಯಲಾಗ್ತಾ ಇದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ, ನಿಜಕ್ಕೂ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮತಗಳ್ಳತನ ಆಗಿದೆಯಾ? ಚುನಾವಣಾ ಆಯೋಗ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ, ಆದರೆ ಈಗ ಕಾಂಗ್ರೆಸ್ ನಾಯಕರು ಅದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾದಂಥ ದಾಖಲೆಗಳನ್ನು ಕೊಡಿ ಅಂಥೇಳಿ ಅವರು ಕೇಳ್ತಾ ಇದ್ದಾರೆ. ಮುಂದೆ ಯಾವ ಮಟ್ಟಿಗೆ ಹೋಗುತ್ತೆ ಈ ರೀತಿಯಾದಂತಹ ಒಂದು ಹೋರಾಟ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ